श्रीगुरुभ्यो नमः। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम्। शङ्कारूपेण मच्चित्तम् पङ्कीकृतमभूद्यया किङ्करीयस्य सामाया शङ्कराचार्यमाश्रये। प्रह्लादवरदो देवो यो नृसिंहः परो हरिः सिंहोपासकं नित्यं तं नृसिंहगुरुं भजे। श्रीसच्चिदानन्दशिवाभिनव्यं नृसिंहभारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान्। सदात्मध्याननिरतं विषयेभ्यः पराङ्मुखम् नौमि शास्त्रेषु निष्णातं चन्द्रशेखरभारतीम्। विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम्। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्रीशङ्करानन्दगुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्वसेवानिर्मलचेतसां सुखबोधाय तत्त्वस्य विवेकोऽयं विधीयते। ಸೊ ಅನುಭೂತಿ ಪ್ರಕಾಶ ಇದರಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರೋ ಒಂದು ಭಾಗ. ಇದರಲ್ಲಿ ವಿದ್ಯಾರಣ್ಯರು ಹಿಂದೆ ಅಲ್ಲಿ ಉಪನಿಷತ್ತಲ್ಲಿ ಬರೋ ಒಂದು ವಿಷಯ ಹೇಳಿದ್ರು. ಈ ಸೃಷ್ಟಿ ಅನ್ನೋದು ಹೇಗಾಗುತ್ತೆ, ಆಗೋ ಸಮಯದಲ್ಲಿ ಏನೇನು ಹೊರಗಡೆ ಬರುತ್ತೆ ಅನ್ನೋದನ್ನೆಲ್ಲ ಹೇಳ್ತಾ ಬರುವಾಗ ಒಂದು ಶಬ್ದ ಉಪಯೋಗಿಸುತ್ತೆ ಶಾಸ್ತ್ರ, ವ್ಯಾಕೃತ ಅಂತ. ವ್ಯಾಕೃತ ಅಂತ ಹೇಳಿದ್ರೆ ಅವ್ಯಾಕೃತ ಅನ್ನೋದು ವ್ಯಾಕೃತವಾಗುತ್ತೆ ಅಂತ. ಅಂದ್ರೆ ಯಾವುದು ಮುಂಚೆ ಸೂಕ್ಷ್ಮವಾಗಿತ್ತು, ಅಂದ್ರೆ ನಮಗೆ ನಾಮರೂಪಗಳಿದ್ರೇನೆ ನಮಗೆ ಏನಾದ್ರೂ ಗ್ರಹಿಸಕ್ಕಾಗೋದು, ನಾಮ ರೂಪಗಳು ಇಲ್ಲದೆ ಹೋದ್ರೆ ನಮಗೆ ಯಾವುದು ಗ್ರಹಿಸಕ್ಕಾಗಲ್ಲ. ಹಾಗಾಗಿ ಪ್ರಪಂಚ ಅನ್ನೋದು ನಾಮರೂಪಗಳು ಇಲ್ಲದೆ ಇರೋ ಒಂದು ಸ್ಥಿತಿಯಲ್ಲಿ ಮುಂಚೆ ಇತ್ತು. ಅದು ಇವಾಗ ಸೃಷ್ಟಿ ಆಗುತ್ತೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ನಾಮರೂಪಗಳೆಲ್ಲ ಹೊರಗಡೆ ಕಾಣಿಸ್ಕೊಡುತ್ತೆ ಅಂತ. ಸೊ ಹೀಗಾಗಿ ಅದನ್ನೇ ವ್ಯಾಕೃತ ಅಂತ ಹೇಳಿದ್ರು. ಸಂಸ್ಕೃತದಲ್ಲಿ ವ್ಯಾಕರಣ ಅಂತ ಒಂದು ಶಬ್ದ ಇದೆಯಲ್ಲ, ಅದಕ್ಕೂ ಕೂಡ ಇದೇ ಅರ್ಥ. ಒಂದು ಶಬ್ದದ ಒಂದು ಸರಿಯಾದ ಅರ್ಥಗಳನ್ನ ಅದು ಯಾವ್ಯಾವ ಡೈಮೆನ್ಷನ್ಸ್ ಅಲ್ಲೆಲ್ಲ ಬರುತ್ತೆ ಅನ್ನೋದನ್ನ ಎತ್ತಿ ತೋರಿಸೋದು ವ್ಯಾಕರಣ ಅಂತ. ಸೊ ಅದೇ ತರನೇ ಇಲ್ಲಿ ಅವ್ಯಾಕೃತವಾಗಿರೋದು ವ್ಯಾಕೃತವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ವ್ಯಾಕೃತಂ ದ್ವಿವಿಧಂ ದೇಹ ಸೃಷ್ಟಿ ಜೀವ ಪ್ರವೇಶನಂ ದೇಹಾದಿಹಿ ವಿಷಯತ್ವೇನ ಪ್ರವೇಶಾತ್ ಪೂರ್ವಂ ಉಚ್ಯತೆ. ಏನ್ ಹೇಳ್ತಾ ಇದ್ದಾರೆ, ಈ ಪ್ರಪಂಚ ಸೃಷ್ಟಿ ಆಗೋದು ಅಂದ್ರೆ ಅದು ಎರಡು ರೀತಿಯಲ್ಲಿ ಆಗುತ್ತೆ, ಅದು ಎರಡು ಫೇಸಸ್ ಅಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಮೊದಲನೇದು ಯಾವ್ದು ಅಂತ ಹೇಳಿದ್ರೆ ದೇಹ ಸೃಷ್ಟಿ, ಶರೀರಗಳೆಲ್ಲ ಸೃಷ್ಟಿ ಆಗ್ಬೇಕು. ಯಾಕಂದ್ರೆ ಒಂದು ಕಡೆ ಬೇರೆ ಉಪನಿಷತ್ತಲ್ಲಿ ಬಂದಿದೆ, ಈ ಪ್ರಪಂಚ ಅನ್ನೋದನ್ನ ಯಾತಕ್ಕೆ ಸೃಷ್ಟಿ ಮಾಡಿದ ಭಗವಂತ ಅಂತ ಹೇಳ್ಬಿಟ್ಟು ಅವನಿಗೇನೆ ಒಂದು ಪ್ರಶ್ನೆ ಬಂದಂತೆ. ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ರೆ ಅದರಲ್ಲಿ ಜೀವರುಗಳು ಅಂತ ಯಾರು ಇಲ್ಲದೆ ಹೋದ್ರೆ ಪ್ರಪಂಚ ಪ್ರಯೋಜನ ಇಲ್ಲ. ಯಾಕಂದ್ರೆ ಜೀವರುಗಳಿದ್ರೇನೆ ಪ್ರಪಂಚವನ್ನ ಭೋಗ ಮಾಡಕ್ಕಾಗೋದು, ಜೀವರುಗಳಿಲ್ಲದೆ ಹೋದ್ರೆ ಪ್ರಪಂಚ ಅನ್ನೋದು ನಿಷ್ಪ್ರಯೋಜನ. ಹಾಗಾಗಿ ಶರೀರಗಳಿದ್ರು ಕೂಡ ಆ ಶರೀರಗಳು ಜಡವಾಗಿದ್ರೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಶರೀರದಲ್ಲಿ ನಾನೇ ಆ ಜೀವರುಗಳಾಗಿ ಹೋಗ್ತೀನಿ, ಸೇರ್ತೀನಿ ಅಂತ ಅವನು ತೀರ್ಮಾನ ಮಾಡ್ಕೊಂಡು ಒಳಗಡೆ ಅವನು ಪ್ರವೇಶ ಮಾಡ್ದ ಅಂತ ಇದೆ. ಪ್ರವೇಶ ಅನ್ನೋದಕ್ಕೆ ಅದೇನ ಅರ್ಥ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಮೊದಲು ದೇಹ ಸೃಷ್ಟಿ ಆಗುತ್ತೆ, ಅದಾದ್ಮೇಲೆ ಜೀವನಾಗಿ ಆ ಬ್ರಹ್ಮವು ಆ ಶರೀರದಲ್ಲಿ ಪ್ರವೇಶ ಮಾಡುತ್ತೆ ಅಂತ. ಸೊ ಪ್ರತಿ ಶರೀರದಲ್ಲೂ ಅದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಯಾವುದೇ ಆಗಿದ್ರು ಕೂಡ, ಮನುಷ್ಯ ದೇವತೆ ಯಾವುದೇ ಆದ್ರೂ ಕೂಡ ಅದ್ರಲ್ಲಿರೋ ಜೀವ ಅಂತ ಹೇಳಿದ್ರೆ ಅದು ಯಾರು ಅಂತ ಹೇಳಿದ್ರೆ ಈ ಬ್ರಹ್ಮವೇ, ಅದು ಅದೇ ಚೈತನ್ಯ ಅನ್ನೋದು. ಹಾಗಾಗಿ ಅದರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇರೋದೇ ಇಲ್ಲ. ಶರೀರಗಳು ಮಾತ್ರ ವ್ಯತ್ಯಾಸವಾಗಿರುತ್ತೆ, ಮನಸ್ಸುಗಳು ವ್ಯತ್ಯಾಸವಾಗಿರ್ಬೋದು, ಆದ್ರೆ ಭಾವನೆಗಳು ವ್ಯತ್ಯಾಸ ಆಗಿರ್ಬೋದು, ಅವರುಗಳು ಪಡ್ಕೊಂಡಿರೋ ಜ್ಞಾನ ವ್ಯತ್ಯಾಸವಾಗಿರ್ಬೋದು. ಆದ್ರೆ ಆ ಚೈತನ್ಯ ಅಂತ ಯಾವ್ದೊಂದು ಬೆಳಗ್ತಾ ಇದೆಯೋ ಅದರಲ್ಲಿ ಅದು ಮಾತ್ರ ಎಲ್ಲದರಲ್ಲೂ ಏಕರೂಪವಾಗೇ ಇರುತ್ತೆ ಅಂತ. ಅದರಲ್ಲಿ ಕೂಡ ಸೈಜಸ್ ಏನು ಇರೋದಿಲ್ಲ. ಒಂದು ಸಣ್ಣ ಇರುವೆಯಲ್ಲಿ ಕೂಡ ಇರೋ ಚೈತನ್ಯ ಅದು ಏನೋ ಪುಟ್ಟ ಚೈತನ್ಯ, ಒಂದ್ ಚೂರು ಚೈತನ್ಯ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಚೈತನ್ಯ ಅನ್ನೋದಕ್ಕೆ ಅದು ಇನ್ಫೈನೈಟ್, ಅದಕ್ಕೆ ಒಂದು ಸೈಜ್ ಅನ್ನೋದು ಇಲ್ವೇ ಇಲ್ಲ. ಅದಕ್ಕೆ ಶರೀರದಲ್ಲಿ ನಮ್ಗೆ ಅದ್ರ ಕಾಣಿಸ್ತಾ ಇರೋದ್ರಿಂದ ನಮ್ಗೆ ಸಣ್ಣ ಶರೀರ ನೋಡಿ ನಾವು ಅಲ್ಲಿರೋ ಚೈತನ್ಯ ಕೂಡ ಕಡಿಮೆ ಅಂತ ನಮಗೆ ಒಂದು ಭ್ರಮೆ ಬರುತ್ತೆ. ಇಂಥ ಭ್ರಮೆಯನ್ನು ಹೋಗಲಾಡಿಸ್ಬೇಕು ಅನ್ನೋ ಕಾರಣಕ್ಕೇನೆ ಭಗವದ್ಗೀತೆಯಲ್ಲಿ 5ನೇ ಅಧ್ಯಾಯದಲ್ಲಿ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ
ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ ಹೇಳಿದ್ರು. ಅಂದ್ರೆ ಅಲ್ಲಿ ನೋಡಿ, ಅಲ್ಲಿ ಆನೆ ಅಂತ ಒಂದು ದೊಡ್ಡ ಶರೀರ ಇದೆ, ಒಂದು ಬ್ರಾಹ್ಮಣ ಅಂತ ಒಂದು ಸಾತ್ವಿಕವಾದ ಶರೀರ ಇದೆ, ಆಮೇಲೆ ಹಸು ಇದೆ, ನಾಯಿ ಇದೆ, ಚಂಡಾಳ, ಇಂಥದ್ದು ಎಲ್ಲದರಲ್ಲೂ ಹೇಳಿದ್ರು ಕೂಡ ಎಲ್ಲದರಲ್ಲೂ ಕೂಡ ಇರೋ ಚೈತನ್ಯ ಒಂದೇ ಅಂತ ನೋಡ್ತಾರೆ ಅವರು ಜ್ಞಾನಿಗಳು ಅಂತ ಹೇಳಿದ್ದಾರೆ. ಹಾಗಾಗಿ ಈ ದೇಹ ಸೃಷ್ಟಿ ಮತ್ತು ಜೀವ ಪ್ರವೇಶ ದೇಹಾದಿಹಿ ವಿಷಯತ್ವೇನ ಪ್ರವೇಶಾತ್ ಪೂರ್ವಂ ಉಚ್ಯತೆ. ಯಾಕೆ ಶರೀರ ಸೃಷ್ಟಿಯನ್ನ ಯಾಕೆ ಮುಂಚೆ ಹೇಳಿದ್ರು ಅಂತ ಹೇಳಿದ್ರೆ, ಪ್ರವೇಶ ಮಾಡಕ್ಕೆ ಮುಂಚೆ ಎಲ್ಲಿ ಪ್ರವೇಶ ಮಾಡ್ತೀನೋ ಆ ಜಾಗ ಮುಂಚೆ ತೀರ್ಮಾನವಾಗಿರ್ಬೇಕು. ಒಂದು ಮನೆ ಕಟ್ಟಿದ ಮೇಲೆ ನಾವು ಪ್ರವೇಶ ಮಾಡಕ್ಕಾಗತ್ತೆ. ಹಾಗಾಗಿ ಆ ಒಂದು ಡೆಸ್ಟಿನೇಷನ್ ಅನ್ನೋದು ಇಲ್ಲದೆ ನಾವು ಹೊರಡಕ್ ಆಗೋದೇ ಇಲ್ಲ. ಹಾಗಾಗಿ ಆ ಡೆಸ್ಟಿನೇಷನ್ ಅನ್ನೋದನ್ನು ಮೊದಲು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ದೇಹಾದಿಹಿ ವಿಷಯತ್ವೇನ, ವಿಷಯ ಅಂದ್ರೆ ಆಬ್ಜೆಕ್ಟ್, ಆ ಪ್ರವೇಶ ಮಾಡೋದಿಕ್ಕೆ ಯಾವುದು ಗಮ್ಯಸ್ಥಾನ ಅಥವಾ ಆಬ್ಜೆಕ್ಟ್ ಅಂತ ಹೇಳಿದ್ರೆ ಆ ಶರೀರಗಳು ಅಂತ. ಅವ್ಯಾಕೃತಂ ಯತ್ ಪೂರ್ವೋಕ್ತಂ ಅರೂಪಕಂ ಅನಾಮಕಂ ತದಿದಂ ನಾಮರೂಪಾಭ್ಯಾಮೇವ ವ್ಯಾಕ್ರಿಯತೆ ಸ್ವಯಂ ಅಂತ. ಅವ್ಯಾಕೃತ ಅಂತ ಯಾವ್ದನ್ನ ಹಿಂದೆ ಹೇಳಿದ್ರು ಅಂದ್ರೆ ತದ್ಭೇದಂ ತರ್ಹಿ ಅವ್ಯಾಕೃತಂ ಆಸೀತ್ ಅಂತ ಈ ಉಪನಿಷತ್ ವಾಕ್ಯವನ್ನ ವಿವರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಇದಂ ಅಂತ ಹೇಳಿದ್ರೆ ಈ ಪ್ರಪಂಚ ಅನ್ನೋದು, ಯಾವ ಪ್ರಪಂಚ ಅನ್ನೋದನ್ನ ನಾವು ಇವಾಗ ಕಾಣ್ತಾ ಇದ್ದೀವೋ ಅದು ಸೃಷ್ಟಿಯಾಗಕ್ಕೆ ಮುಂಚೆ ಅದು ಅವ್ಯಾಕೃತವಾಗಿತ್ತು ಅಂತ ವಾಕ್ಯಕ್ಕೆ ಒಟ್ಟಾರೆ ಅರ್ಥ. ಹಾಗಾಗಿ ಅವ್ಯಾಕೃತ ಅಂತ ಯಾವ್ದನ್ನ ನಾವು ಮುಂಚೆ ಹೇಳಿದ್ವೋ ಅಥವಾ ಉಪನಿಷತ್ ಹೇಳಿದ್ವೋ ಅದು ಅರೂಪಕಂ ಅನಾಮಕಂ. ಅವ್ಯಾಕೃತ ಅಂದ್ರೇನೆ ಅದಕ್ಕೆ ಅರ್ಥನೇ ಏನು ಅಂತ ಹೇಳಿದ್ರೆ ಅದಕ್ಕೆ ನಾಮ ಇರೋದಿಲ್ಲ, ರೂಪ ಇರೋದಿಲ್ಲ ಅಂತ. ಅದಕ್ಕೆ ಒಂದು ಹೆಸರು ಇರೋದಿಲ್ಲ ಮತ್ತು ರೂಪ ಫಾರ್ಮ್ ಅನ್ನೋದು ಇರೋದಿಲ್ಲ ಅಂತ. ತದಿದಂ ನಾಮರೂಪಾಭ್ಯಾಮೇವ ವ್ಯಾಕ್ರಿಯತೆ ಸ್ವಯಂ. ಅದು ಇವಾಗ ಏನಾಗುತ್ತೆ, ಸ್ವಯಂ ತಾನೇ ಅದು ನಾಮರೂಪಗಳ ಸಹಿತವಾಗಿ ಇವಾಗ ಅದು ಹೊರಗಡೆ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ. ಹಾಗಾಗಿ ಅದು ಅಂತ ಹೇಳುವಾಗ ನಮ್ಗೆ ಜಗತ್ ಅಂತ ಹೇಳ್ತೀವಿ ನಾವು, ಅದು ಜಡ ಯದ್ಯಪಿ, ಆದ್ರೂ ಕೂಡ ಈ ನಾಮರೂಪಗಳ ಸಮೇತ ಅದು ವ್ಯಾಕರಣ ಆಗ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಚೈತನ್ಯ ಇರಬೇಕು. ಅದರಿಂದಲೇ ಬ್ರಹ್ಮವೇ ನಾನು ಹಲವಾಗಿ ಆಗ್ತೀನಿ, ನಾನು ಇವಾಗ ಈ ಪ್ರಪಂಚವನ್ನ ನಾನು ಸೃಷ್ಟಿ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ತಾನೆ ಅಂತ ಕೂಡ ಇದೆ. ಹಾಗಾದ್ರೆ ಸಂಕಲ್ಪ ಮಾಡ್ಕೋಬೇಕು ಅಂದ್ರೆ ಅದು ಚೇತನವಾಗಿರ್ಬೇಕು, ಜಡಕ್ಕೆ ಸಂಕಲ್ಪ ಅನ್ನೋದು ಸಾಧ್ಯವಿಲ್ಲ. ಹಾಗಾಗಿ ಅವ್ಯಾಕೃತಂ ಅನ್ನೋದು ಯಾವ್ದನ್ನ ಹೇಳಿದ್ರು ಅದು ನಾಮರೂಪ ಇರ್ಲಿಲ್ಲ ಅದಕ್ಕೆ. ಇವಾಗ ಅದೇನಾಗುತ್ತೆ, ನಾಮರೂಪಗಳ ಸಹಿತವಾಗಿ ತಾನೇ ಅದು ಹೊರಗಡೆ ಬರುತ್ತೆ, ಅಂದ್ರೆ ವ್ಯಾಕೃತವಾಗುತ್ತೆ ಅಂತ. ಸುಷುಪ್ತಾದ್ ಉತ್ಥಿತಃ ರಾಜ್ಞಃ ಸ್ವಯಮೇವ ಯಥಾ ತಥಾ ಜಗ್ಧ ಅಶೇಷ ಜಗನ್ಮೂರ್ತೆ ಅವ್ಯಕ್ತಾತ್ ವ್ಯಾಕೃತಿ ಮುಹುಹು. ಇವಾಗ ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಒಬ್ಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ, ರಾಜ ಅಂತ ಒಂದು ಹೆಸರು ಕೊಟ್ಟಿದ್ದಾನೆ, ಆದ್ರೆ ಅದು ಎಲ್ಲರಿಗೂ ಕೂಡ ಆಗುತ್ತೆ ಅದು, ಆದ್ರೆ ಪ್ರಸಿದ್ಧವಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಒಂದು ರಾಜ ಒಂದು ಸುಷುಪ್ತಿಯಿಂದ ಅಂದ್ರೆ ನಿದ್ದೆ ಮಾಡಿ ಅವನು ಹೇಳ್ತಾನೋ, ಅವನು ಹೇಗೆ ಅವನು ತಾನೇ ಹೇಳ್ತಾನೋ ಹೇಗೆ, ಅದೇ ತರ ಜಗ್ಧ ಅಶೇಷ ಜಗನ್ಮೂರ್ತೆ. ಜಗನ್ಮೂರ್ತಿ ಅಂತ ಹೇಳಿದ್ರೆ ಯಾವ್ದು ಅಂದ್ರೆ ಈ ಒಂದು ಬ್ರಹ್ಮ ಅದೇನ್ ಮಾಡಿದೆ, ಈ ಜಗತ್ತನ್ನೆಲ್ಲ ಚೆನ್ನಾಗಿ ಅಗದು ತನ್ನ ಒಳಗಡೆ ಜೀರ್ಣ ಮಾಡ್ಕೊಂಡ್ಬಿಟ್ಟಿದೆ ಅಂತ. ಜೀರ್ಣ ಆಯ್ತು ಅಂತ ಹೇಳಿದ್ರೆ ನಾಶವಾಯ್ತು ಅಂತ ಅರ್ಥ ಅಲ್ಲ, ತನ್ನ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಸೊ ಜಗ್ಧ ಅಂತ ಹೇಳಿದ್ರೆ ಕನ್ನಡದಲ್ಲಿ ಕೂಡ ಜಗಿಯೋದು ಅಂತ ಹೇಳ್ತಾರೆ. ಸೊ ಜಗ್ಧ ಅಂತ ಹೇಳಿದ್ರೆ ಯಾವ್ದನ್ನ ಇದು ಚೆನ್ನಾಗಿ ನುಂಗ್ಬಿಟ್ಟಿದ್ಯೋ ಅದು ಜಗತ್ತನ್ನೇ ನುಂಗಿದ್ಯೋ ಮುಂಚೆ, ಅದು ಇವಾಗ ಅವ್ಯಕ್ತವಾಗಿದ್ದು ಇವಾಗ ಮತ್ತೆ ಅದು ಹೊರಗಡೆ ವ್ಯಾಕೃತಿಯನ್ನು ಹೊಂದುತ್ತೆ ಅಂತ. ಅದಕ್ಕೆ ಉದಾಹರಣೆ ಏನ್ ಕೊಟ್ರು, ರಾಜ ಅನ್ನೋನು ನಿದ್ದೆ ಮಾಡ್ತಾ ಇದ್ದಾಗ ಅವನಿಗೆ ನಿದ್ದೆ ಸಮಯದಲ್ಲಿ ಅವನಿಗೆ ರಾಜ್ಯವೂ ಇಲ್ಲ, ರಾಜನೂ ಇಲ್ಲ, ರಾಜನ ಪದವಿ ಯಾವುದು ಕೂಡ ಅವನಿಗೆ ಗೋಚರ ಆಗೋದಿಲ್ಲ. ಅವನಿಗೆ ಎದ್ಕೊಂಡಾಗ ಅವನು ಎಲ್ಲವೂ ಕೂಡ ಅವನಿಗೆ ಹೊರಗಡೆ ಬರುತ್ತೆ. ರಾಜ್ಯ ಹೊರಗಡೆ ಬರುತ್ತೆ ಅಂತಲ್ಲ, ಆ ರಾಜ್ಯದ ಅನುಭವ ಎಲ್ಲವೂ ಕೂಡ ಅವನಿಗೆ ಅನುಭವಿಸಕ್ಕೆ ಅವಾಗಲೇ ಸಾಧ್ಯವಾಗೋದು ಅಂತ. ಸೊ ಹೀಗೆ ಒಂದು ಉದಾಹರಣೆ ಕೊಟ್ರು. ಇದಾದ್ಮೇಲೆ ನಾಮರೂಪೇತು ಶಬ್ದಾರ್ಥವು ನ ತಾಭ್ಯಾಂ ಅತಿರಿಚ್ಯತೆ ಜಗತ್ ಕಿಂಚಿತ್ ಘಟಾದೌ ಹಿ ದ್ವಯಮೇವ ಸಮೀಕ್ಷತೆ. ಏನ್ ಹೇಳ್ತಾ ಇದ್ದಾರೆ, ನಾಮ ಮತ್ತು ರೂಪ ಅಂತ ಇದೆಯಲ್ಲ ಅದಕ್ಕೆ ಏನು ಅರ್ಥ ಅಂತ ಹೇಳಿದ್ರೆ ಸಂಸ್ಕೃತದಲ್ಲೇ ಟ್ರಾನ್ಸ್ಲೇಟ್ ಮಾಡಿ ಅರ್ಥ ಹೇಳ್ಬೇಕಾದ್ರೆ, ನಾಮ ಅಂದ್ರೆ ಒಂದು ಶಬ್ದ, ರೂಪ ಅಂತ ಹೇಳಿದ್ರೆ ಒಂದು ಅರ್ಥ ಅಂತ ಹೇಳಿದ್ರೆ ಒಂದು ಆಬ್ಜೆಕ್ಟ್. ಸೊ ಒಂದು ಘಟ ಅಂತ ಒಂದು ಆಬ್ಜೆಕ್ಟ್ ಇದ್ರೆ ಅದಕ್ಕೆ ಘಟ ಅಂತ ಒಂದು ಹೆಸರಿದೆ. ಹಾಗಾಗಿ ನಾಮ ರೂಪ ಎರಡು ಕೂಡ ನಮಗೆ ಘಟದಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಇಡೀ ಜಗತ್ತು ಕೂಡ ಅದೇ ತರ ಈ ನಾಮ ರೂಪ ಅದ್ರ ಬಿಟ್ಟು ಬೇರೆ ಯಾವುದು ಅದರಲ್ಲಿ ಹೆಚ್ಚಾಗಿ ಏನು ಇಲ್ವೇ ಇಲ್ಲ. ನಾಮರೂಪೇತು ಶಬ್ದಾರ್ಥವು ನ ತಾಭ್ಯಾಂ ಅತಿರಿಚ್ಯತೆ ಜಗತ್ ಕಿಂಚಿತ್ ಘಟಾದೌ ಈ ದ್ವಯಮೇವ ಸಮೀಕ್ಷತೆ. ಹಾಗಾಗಿ ನಾಮರೂಪ ಎರಡನ್ನೇ ನಾವು ಘಟಾದಿ ವಸ್ತುಗಳಲ್ಲಿ ನೋಡ್ತೀವಿ ನಾವು. ಹಾಗಾಗಿ ಯಾವುದೇ ಒಂದು ವಸ್ತುವಿಗೆ ಕೂಡ ಆ ವಸ್ತುವಿಗೆ ಒಂದು ಹೆಸರಿರುತ್ತೆ, ಆಮೇಲೆ ಆ ವಸ್ತುವಿಗೆ ಒಂದು ಆ ವಸ್ತು ಅಂತ ಒಂದಿರುತ್ತೆ, ಆ ವಸ್ತುವಿಗೆ ಒಂದು ಆಕಾರ ಇರುತ್ತೆ, ಅದಕ್ಕೊಂದು ಪ್ರಯೋಜನ ಇತ್ಯಾದಿಗಳೆಲ್ಲ ಇರುತ್ತೆ. ಬಟ್ ಏನೇ ಇದ್ರೂ ಕೂಡ ಶಬ್ದ ಮತ್ತು ಅರ್ಥ ಅನ್ನೋದು ನಾಮ ಮತ್ತು ರೂಪ ಅನ್ನೋದಕ್ಕೆ ಒಂದು ಟ್ರಾನ್ಸ್ಲೇಷನ್ ಉಪನಿಷತ್ತೇ ಕೊಡುತ್ತೆ.
ಪ್ರಕ್ರಿಯಾ ನಿಯಮೋ ನ ಅತ್ರ ಪುಂವ್ಯುತ್ಪತ್ತಿ ಪ್ರಧಾನತಃ ಅತಃ ಶ್ರುತಿಷು ಸೃಷ್ಟ್ಯಾದಿ ವಿಗಾನಂ ಬಹುಧಾ ಇಕ್ಷತೆ ಅಂತ ಏನ್ ಹೇಳ್ತಾ ಇದ್ದಾರೆ. ಈ ಸೃಷ್ಟಿ ಅನ್ನೋದು ಒಂದೊಂದು ಉಪನಿಷತ್ತಲ್ಲೂ ಸ್ವಲ್ಪ ಬೇರೆ ಬೇರೆ ಹೇಳ್ತಾ ಇರುತ್ತೆ. ಅದಕ್ಕೆ ಉದ್ದೇಶ ಏನು ಅಂತ ಹೇಳಿದ್ರೆ, ಸೃಷ್ಟಿ ಆಗಿದೆ ಅಂತ ಹೇಳಕ್ಕೆ ಉದ್ದೇಶ ಇಲ್ಲ. ಆದ್ರೆ ಆ ಸೃಷ್ಟಿಗೆ ಹಿನ್ನೆಲೆಯಲ್ಲಿ ಯಾವೊಂದು ಆತ್ಮ ಚೈತನ್ಯ ಬ್ರಹ್ಮಸ್ವರೂಪ ಇದೆಯೋ ಅದನ್ನ ತಿಳಿಸ್ಕೊಡೋದಕ್ಕೆ ಸೃಷ್ಟಿ ಅನ್ನೋದ್ರ ಬಗ್ಗೆ ಉಪನಿಷತ್ ಹೇಳ್ತಾ ಇದೆ. ಅದರಿಂದ ಆ ಹೇಳೋ ದಾಟಿಯಲ್ಲಿ ಸ್ವಲ್ಪ ಬೇರೆ ಬೇರೆ ಕ್ರಮಗಳಿರ್ಬೋದು, ಆದ್ರೂ ಕೂಡ ಅದಕ್ಕೆ ಉದ್ದೇಶ ಮಾತ್ರ ಇದೇನೆ ಅಂತ ಹೇಳ್ಬಿಟ್ಟು ಅದಕ್ಕೆ ತುಂಬಾ ಅನುಗುಣವಾಗಿ ಸುರೇಶ್ವರಾಚಾರ್ಯರ ಒಂದು ಶ್ಲೋಕವನ್ನ ಇವರೇ ಉದರಿಸ್ತಾ ಇದ್ದಾರೆ. ಆ ಶ್ಲೋಕವನ್ನ ಪೂರ್ತಿ ಅವರೇ ವಿದ್ಯಾರಣ್ಯರು ಉದರಿಸ್ತಾ ಇದ್ದಾರೆ. ಯಯಾ ಯಯಾ ಭವೇತ್ ಪುಂಸಾಂ ವ್ಯುತ್ಪತ್ತಿ ಪ್ರತ್ಯಗಾತ್ಮನಿ ಸಾಸೈವ ಪ್ರಕ್ರಿಯೇಹ ಸ್ಯಾತ್ ಸಾಧ್ವಿ ಸಾಚ ಅನವಸ್ಥಿತ. ಇದು ತುಂಬಾ ಪ್ರಸಿದ್ಧವಾದ ಶ್ಲೋಕ. ಇದು ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯ, ಶಂಕರಾಚಾರ್ಯರ ಭಾಷ್ಯಕ್ಕೆ ಸುರೇಶ್ವರಾಚಾರ್ಯರು ವಾರ್ತಿಕ ಅಂತ ಒಂದು ಬರೆದಿದ್ದಾರೆ. ವಾರ್ತಿಕ ಅನ್ನೋದು ಪೂರ್ತಿ ಶ್ಲೋಕ ರೂಪದಲ್ಲಿ ಇರುತ್ತೆ. ಅದು ಕೆಲವರು ಹೇಳ್ತಾರೆ ಸುಮಾರು 14,000 ಶ್ಲೋಕಗಳು ಬರೆದಿದ್ದಾರೆ ಅಂತ. ಅದರಲ್ಲಿ ಇವಾಗ ಸುಮಾರು 12 ಶ್ಲೋಕಗಳು ಮಾತ್ರನೇ ಸಿಗ್ತಾ ಇರೋದು. ಆದ್ರೆ ಅಷ್ಟು ಇದೆ, 12,000 ಶ್ಲೋಕ ಸಿಗ್ತಾ ಇದೆ ಇವಾಗ. ಅದಕ್ಕೆ ಆನಂದಗಿರಿ ಅನ್ನೋರು ವ್ಯಾಖ್ಯಾನ ಮಾಡಿದ್ದಾರೆ. ಅದರಲ್ಲಿ ತುಂಬಾ ಪ್ರಸಿದ್ಧವಾದ ಶ್ಲೋಕ ಇದು. ಯಯಾ ಯಯಾ ಭವೇತ್ ಪುಂಸಾಂ ವ್ಯುತ್ಪತ್ತಿ ಪ್ರತ್ಯಗಾತ್ಮನಿ. ನೋಡಿ ಎಷ್ಟು ಲಾಜಿಕಲ್ ಆಗಿದೆ ಇದು. ನೋಡಿದ್ರೇನೆ ಒಂದು ವ್ಯಕ್ತಿಗೆ ಒಂದು ವಿಷಯದ ಬಗ್ಗೆ ಒಂದು ಅರ್ಥ ಅಥವಾ ಒಂದು ತಿಳುವಳಿಕೆ ಬರೋದಿಕ್ಕೆ ಬೇಕಾದಷ್ಟು ಮಾರ್ಗಗಳಿರ್ಬೋದು. ಯಾವ ಮಾರ್ಗದಿಂದ ಅವನು ಆ ತಿಳುವಳಿಕೆಯನ್ನು ಪಡ್ಕೊಳ್ತಾನೋ ಆ ಮಾರ್ಗ ಅವನಿಗೆ ತುಂಬಾ ಸರಿಯಾದ ಮಾರ್ಗ ಅಂತ. ಹೀಗಾಗಿ ಈ ಮಾರ್ಗಗಳಲ್ಲಿ ಬೇಕಾದಷ್ಟು ಟೈಪ್ಸ್ ಇರುತ್ತೆ, ವೆರೈಟಿ ಇರುತ್ತೆ ತುಂಬಾ. ಆದ್ರೆ ಅವುಗಳಿಂದ ತಿಳಿಯಲ್ಪಡುವ ವಸ್ತು ಮಾತ್ರ ಅಥವಾ ಅದರ ಒಂದು ಆಬ್ಜೆಕ್ಟ್ ಏನಿರುತ್ತೋ ಅದ್ ಮಾತ್ರ ಒಂದೇ ಆಗಿರುತ್ತೆ ಅದು. ಹಾಗಾಗಿ ಯಾವ್ಯಾವ ರೀತಿಯಲ್ಲಿ ಒಂದು ವ್ಯಕ್ತಿಗೆ ಆತ್ಮಸ್ವರೂಪದ ಬಗ್ಗೆ ಒಂದು ತಿಳುವಳಿಕೆ ಬರುತ್ತೋ ಆ ಒಂದು ರೀತಿ ಅಥವಾ ಆ ಒಂದು ದಾರಿ ಅನ್ನೋದು ಅವನಿಗೆ ಅದು ತುಂಬಾ ಸೂಕ್ತವಾದ್ದು. ಹಾಗಾಗಿ ಒಬ್ಬನಿಗೆ ಉಪನಿಷತ್ತಲ್ಲಿ ಬೇಕಾದಷ್ಟು ದಾರಿಗಳು ಕೊಡುತ್ತೆ. ಅದರಲ್ಲಿ ತುಂಬಾ ಪಾಪ್ಯುಲರ್ ಆಗಿರೋದು ಯಾವ್ದು ಅಂದ್ರೆ ಈ ಪಂಚಕೋಶ ವಿವೇಕ ಅನ್ನೋದು, ಆಮೇಲೆ ಅವಸ್ಥಾತ್ರಯ ಅಂದ್ರೆ ಜಾಗೃತ್ ಸ್ವಪ್ನ ಸುಷುಪ್ತಿ ಅನ್ನೋದನ್ನ ಅನಲೈಸ್ ಮಾಡಿ ಆತ್ಮಸ್ವರೂಪವನ್ನ ತಿಳ್ಕೊಳ್ಳೋದು ಅನ್ನೋದು. ಪಂಚಕೋಶಗಳು ಅಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಇವುಗಳನ್ನ ಅನಲೈಸ್ ಮಾಡಿ ಇವುಗಳಿಗೆ ಹಿನ್ನೆಲೆ ಇರೋ ಚೈತನ್ಯವನ್ನ ತಿಳ್ಕೊಳ್ಳೋದು ಅಂತ. ಹೀಗೆ ಆಮೇಲೆ ದೃಶ್ಯ ಅಂತ ಒಂದು ಕೋಟಿ ಇದೆ, ಅದಕ್ಕೆ ನೋಡೋವನು ದ್ರಷ್ಟ ಅಂತ ಒಬ್ಬ ಇದ್ದಾನೆ, ದೃಗ್ದೃಶ್ಯ ವಿವೇಕ ಅಂತ ಒಂದು. ಸೊ ಹೀಗೆ ನಾನಾ ರೀತಿಯಲ್ಲಿ ಇದೇ ತರ. ಆಮೇಲೆ ಸೃಷ್ಟಿ ಮತ್ತು ಸೃಷ್ಟಿಕರ್ತ. ಸೊ ಹೀಗೆ ಬೇಕಾದಷ್ಟು ದಾರಿಗಳಿದೆ. ಅವುಗಳಲ್ಲಿ ಯಾರಿಗಾದ್ರೂ ಒಬ್ಬೊಬ್ಬನಿಗೆ ಯಾವ್ದೋ ಒಂದು ರೋಚಕವಾಗಿರ್ಬೋದು. ಅವನನ್ನು ಬುದ್ಧಿ ಸಾಮರ್ಥ್ಯ ಅಥವಾ ಅವನ ಒಂದು ಮೆಂಟಲ್ ಮೇಕಪ್ ಅಂತ ಹೇಳ್ತೀವಲ್ಲ, ಆಮೇಲೆ ಅವನ ಎಮೋಷನಲ್ ಒಂದು ಲೀನಿಂಗ್ಸ್ ಅಂತ ಹೇಗಿರುತ್ತೋ ಅದ್ರ ಪ್ರಕಾರ ಅವನಿಗೆ ಆತ್ಮಸ್ವರೂಪದ ಒಂದು ತಿಳುವಳಿಕೆ ಯಾವ್ಯಾವ ದಾರಿ ಬೇಕಾದ್ರೆ ಬರ್ಬೋದು. ಆದ್ರೆ ಯಾವ್ದನ್ನೂ ಕೂಡ ನಾವು ಇದು ಸರಿಯಲ್ಲ ಅಂತ ಹೇಳಂಗಿಲ್ವೇ ಇಲ್ಲ. ಆದ್ರೆ ಆ ದಾರಿಗಳಲ್ಲಿ ಅನವಸ್ಥಿತ ಅಂತ ಹೇಳಿದ್ರು. ದೇರ್ ಆರ್ ಇನ್ಯೂಮರಬಲ್. ಅದಕ್ಕೆ ಲಿಮಿಟೇ ಇಲ್ಲ. ಹೊಸದಾಗಿ ಬೇಕಾದಷ್ಟು ಯಾರಾದ್ರೂ ಕೂಡ ಕಲ್ಪನೆ ಮಾಡ್ತಾನೆ ಇರ್ಬೋದು. ಆದ್ರೆ ಅದಕ್ಕೆ ಲಿಮಿಟ್ ಇರೋದಿಲ್ಲ. ಆದ್ರೆ ದೇ ಆರ್ ಆಲ್ ಡಿವೈಸ್ಡ್ ಟು ಬ್ರಿಂಗ್ ಅಬೌಟ್ ದಿಸ್ ನಾಲೆಜ್ ಅಂತ, ದಿಸ್ ರಿಯಲೈಸೇಷನ್ ಅಂತ ಈ ಸುರೇಶ್ವರರ ವಾಕ್ಯಕ್ಕೆ ಅರ್ಥ. ಅದನ್ನ ಇವರು ಹೇಳ್ತಾ ಇದ್ದಾರೆ. ಅದರಿಂದ ಸೃಷ್ಟಿ ಹೇಗಾಯ್ತು ಅನ್ನೋದ್ರಲ್ಲಿ ತುಂಬಾ ಸ್ವಲ್ಪ ವ್ಯತ್ಯಾಸಗಳಿದ್ರು ಕೂಡ ಉಪನಿಷತ್ತುಗಳಲ್ಲಿ. ಆದ್ರೆ ಉದ್ದೇಶ ಏನು ಅಂತ ಹೇಳಿದ್ರೆ ಆ ಸೃಷ್ಟಿಗೆ ಹಿನ್ನೆಲೆಯಲ್ಲಿರೋ ಆ ಬ್ರಹ್ಮವನ್ನ ತಿಳಿಸೋದು, ಅದೇ ಆತ್ಮ ಅಂತ ತಿಳಿಸೋದು. ಆಮೇಲೆ ಮುಂದಕ್ಕೆ ಈ ಜೀವನಾಗಿ ಹೇಗೆ ಪ್ರವೇಶ ಮಾಡಿತು ಅಂತ ಅದನ್ನ ಹೇಳಕ್ ಬರ್ತಾ ಇದ್ದಾರೆ. ನಾಮರೂಪಾಧ್ಯಾಸ ಏವಂ ವ್ಯಾಕೃತಃ ಪ್ರತಿಪಾದಿತಃ ಪ್ರವೇಶ್ಯಸ್ಯ ಅತ್ರ ಜೀವಸ್ಯ ಪ್ರವೇಶ ಪ್ರತಿಪಾದ್ಯತೆ. ಅಂದ್ರೆ ನಾಮರೂಪ ಅನ್ನೋದು ಹೇಗೆ ಅಧ್ಯಾಸ ಅಂತ ಆಗಿದೆಯೋ ಅದನ್ನ ಇವಾಗ ಹೇಳಿದ್ವಿ ನಾವು. ಪ್ರವೇಶ್ಯ ಅಂತ ಹೇಳಿದ್ರೆ ಪ್ರಪಂಚ ಅಂತ, ಅದೇ ಪ್ರವೇಶ್ಯ ಅಂತ ಹೇಳಿದ್ರೆ ಜಗತ್ತಂತ. ಅದಕ್ಕೆ ಅದರಲ್ಲೇ ವಸ್ತುಗಳು ಅಂತ ಇರೋದು, ಅದನ್ನೇ ನಾಮರೂಪ ಅಂತ ಹೇಳಿದ್ದು. ಅವುಗಳ ಬಗ್ಗೆ ಹೇಳತ್ ಇವಾಗ ಜೀವ ಅನ್ನೋದು ಹೇಗೆ ಪ್ರವೇಶ ಆಗುತ್ತೆ ಅದರಲ್ಲಿ. ಯಾಕಂದ್ರೆ ಜಡವಾಗಿರೋ ಆ ನಾಮರೂಪಗಳಲ್ಲಿ ಜೀವ ಅಂತ ಒಂದು ಪ್ರವೇಶ ಮಾಡಿದ್ರೇನೆ ಒಂದು ಭೋಗ ಅಂತ ಸಾಧ್ಯವಾಗುತ್ತೆ. ಹಾಗಾಗಿ ಅದಕ್ಕೆ ಈ ಪ್ರವೇಶ ಅನ್ನೋದ್ರ ಬಗ್ಗೆ ಇವಾಗ ಹೇಳ್ತೀವಿ ಅಂತ ಮುಂದಕ್ಕೆ ಹೇಳ್ತಾ ಇದ್ದಾರೆ. ಸರ್ವಶಾಸ್ತ್ರಾರಂಭ ಏಷಃ ಯದರ್ಥಃ ತದ್ವಿಬುದ್ಧಯೇ ಸ ಏವ ಇಹ ದೇಹೇಶು ಪ್ರವಿಷ್ಟಃ ಇತಿ ಗೀಯತೆ ಅಂತ. ಶಂಕರಾಚಾರ್ಯರ ಭಾಷೆಯಲ್ಲಿ ಯದರ್ಥ ಸರ್ವಶಾಸ್ತ್ರಾರಂಭ ಅಂತ ಒಂದು ಫೇಮಸ್ ವಾಕ್ಯ ಶುರುವಾಗುತ್ತೆ. ಅದನ್ನೇ ಇವರು ಇಲ್ಲಿ ವಿದ್ಯಾರಣ್ಯರು ಅನುವಾದ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ಶಾಸ್ತ್ರ ಅಂದ್ರೆ ಇಡೀ ವೇದಾಂತ ಶಾಸ್ತ್ರ, ಉಪನಿಷತ್ತುಗಳು ಎಲ್ಲವೂ ಕೂಡ ಯಾವುದಕ್ಕಾಗಿ ಬಂದಿದೆಯೋ ಅಂದ್ರೆ ಅದು ಈ ಬ್ರಹ್ಮವನ್ನ ತಿಳಿಸಕ್ಕಾಗಿ ಅಂತ. ಹಾಗಾಗಿ ಯದರ್ಥಃ ಯಾವುದಕ್ಕಾಗಿ ಈ ಎಲ್ಲವೂ ಉಪನಿಷತ್ತುಗಳು ಎಲ್ಲವೂ ಕೂಡ ಬಂದಿದೆಯೋ ಅದು ಇವಾಗ ತಿಳಿಸ್ತಾ ಇದೀವಿ. ಅದನ್ನ ತಿಳಿಸ್ತಾ ಇದೀವಿ ಇವಾಗ.
ಅದೇನು ಅಂತ ಹೇಳಿದ್ರೆ ವಿಬುದ್ಧಯೇ, ಅದನ್ನ ತಿಳಿಸಕ್ಕಾಗಿ ಇದು ಬಂದಿರೋದು. ಯಾವ್ದು ಅಂತ ಹೇಳಿದ್ರೆ ಅದು ಈ ಶರೀರದಲ್ಲಿ ಯಾವ ಒಂದು ವಸ್ತು ಪ್ರವೇಶ ಆಗಿದೆಯೋ ಅದನ್ನ ಹೇಳಕ್ಕಾಗಿಯೇ ಬಂದಿರೋದು ಅಂತ. ಅದರಿಂದ ಏನಾಗುತ್ತೆ, ಇಡೀ ಪ್ರಪಂಚದಲ್ಲಿ ಎಷ್ಟೋ ವಸ್ತುಗಳಿದ್ರು ಕೂಡ ಈ ಮನುಷ್ಯ ಅಂತ ಒಬ್ಬ ಇದನ್ನಲ್ಲ, ಅವನಿಗಾಗಿಯೇ ಈ ಸೃಷ್ಟಿ ಅಂತ ಆಗಿರೋದು ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಈ ಶಾಸ್ತ್ರವನ್ನ ಓದೋದು ಪ್ರಾಣಿ ಪಕ್ಷಿಗಳು ಯಾವುದು ಅದನ್ನ ಓದೋದಿಲ್ಲ, ದೇವತೆಗಳಿಗೂ ಕೂಡ ಅದು ನೇರಾಗಿ ಬೇಕಾಗಿರೋದಿಲ್ಲ. ಮನುಷ್ಯರಿಗಾಗಿಯೇ ಇದೆಲ್ಲ ಇರೋದು. ದೇವತೆಗಳ ಬಗ್ಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಕೂಡ ಹೇಳ್ತಾ ಇರೋದು ಯಾತಕ್ಕೆ ಅಂತ ಹೇಳಿದ್ರೆ ಈ ಮನುಷ್ಯನ ಒಂದು ವೈಶಿಷ್ಟ್ಯ ಅದನ್ನ ಹೇಳಕ್ಕಾಗಿ. ಯಾಕಂದ್ರೆ ಈ ಮನುಷ್ಯನಿಗೇನೆ ಆ ಒಂದು ವಿವೇಚನೆ ಮಾಡಿ ತನ್ನ ಸ್ವರೂಪವನ್ನ ತಿಳ್ಕೊಂಡು ಈ ಸಂಸಾರದಿಂದ ಆಚೆ ಬರೋಕ್ಕೆ ಸಾಧ್ಯವಾಗೋದು ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಇದು ಬಂದಿರೋದು ಅಂತ ಹೇಳ್ಬಿಟ್ಟು ಸಯೇವ ಇಹ ದೇಹೇಶು ಪ್ರವಿಷ್ಟ ಇತಿ ಗೀಯತೆ. ಯಾವ ಒಂದು ತತ್ವವನ್ನ ಹೇಳಕ್ಕಾಗಿ ಎಲ್ಲಾ ಉಪನಿಷತ್ತುಗಳು ಬಂದಿದೆಯೋ ಆ ತತ್ವವೇ ಪ್ರತಿ ಶರೀರದಲ್ಲೂ ಕೂಡ ಪ್ರವೇಶ ಮಾಡಿದೆ ಜೀವನಾಗಿ ಅಂತ. ಇವಾಗ ನಮ್ಗೆ ಭಗವದ್ಗೀತೆ ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಪರಿಚಯ ಇದೆ, ಚೆನ್ನಾಗಿ ಪರಿಚಯ ಇದೆ. ಉಪನಿಷತ್ತುಗಳಿಗಿಂತ ತುಂಬಾ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಭಗವದ್ಗೀತೆಯ ಪರಿಚಯ ತುಂಬಾ ಚೆನ್ನಾಗಿದೆ. ಅದರಲ್ಲೂ 15ನೇ ಅಧ್ಯಾಯ ತುಂಬಾ ಜನಕ್ಕೆ ಪರಿಚಯ ಇರುತ್ತೆ. ಯಾಕೆಂದ್ರೆ ಎಷ್ಟೋ ಜನಕ್ಕೆ 18 ಅಧ್ಯಾಯ ಕೂಡ ಗಟ್ ಮಾಡದೆ ಹೋದ್ರು ಕೂಡ 15ನೇ ಅಧ್ಯಾಯವನ್ನ ಗಟ್ ಮಾಡಕ್ ಹೇಳ್ತಾರೆ. ಯಾಕಂದ್ರೆ ಊಟ ಮಾಡಕ್ ಮುಂಚೆ ಅದನ್ನ ಹೇಳ್ಬೇಕು ಅಂತ ಒಂದು ಕ್ರಮ ಇದೆ. ಅದಕ್ಕಾಗಿ ಬಾಕಿ ಅಧ್ಯಾಯಗಳನ್ನ ಗಟ್ ಮಾಡದೆ ಹೋದ್ರು ಕೂಡ ಇದನ್ನ ಮಾತ್ರ ಗಟ್ ಮಾಡ್ತಾರೆ, ಪುರುಷೋತ್ತಮ ಅಧ್ಯಾಯ ಅಂತ. ಅದರಲ್ಲಿ ಒಂದು ಶ್ಲೋಕ ಬರುತ್ತೆ, ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢ ನಾನು ಪಶ್ಯಂತಿ ಜ್ಞಾನಚಕ್ಷುಷಃ ಅಂತ. ಅದೇನ್ ಬರುತ್ತೆ ಅಂತ ಹೇಳಿದ್ರೆ ಅರ್ಥ, ಈ ಬ್ರಹ್ಮಸ್ವರೂಪ ಅಂತ ಯಾವ್ದನ್ನ ಉಪನಿಷತ್ತುಗಳೆಲ್ಲ ಅಷ್ಟೊಂದು ವಿಸ್ತಾರವಾಗಿ ಹೇಳ್ತಾ ಇದೆಯೋ, ಎಷ್ಟೊಂದು ಸೂಕ್ಷ್ಮ ಅನ್ನೋ ಕಾರಣಕ್ಕಾಗಿ ಅಷ್ಟೊಂದು ವಿಧ ವಿಧವಾಗಿ ಹೇಳ್ತಾ ಇದೆಯೋ, ಅದು ಎಷ್ಟು ಸುಲಭವಾಗಿ ಪ್ರತಿಯೊಬ್ಬರಿಗೂ ಕೂಡ ಸಿಗ್ತಾ ಇದೆ. ಆದ್ರೆ ಅದನ್ನ ಕಂಡ್ಕೊಳ್ತಾ ಇಲ್ವಲ್ಲ ಅಂತ ಭಗವಂತ ಅಲ್ಲಿ ಸ್ವಲ್ಪ ಅವನಿಗೆ ಸ್ವಲ್ಪ ದುಃಖ ಆಗ್ತಾ ಇದೆ, ಅವನಿಗೆ ಸ್ವಲ್ಪ ಬೇಸರ ಆಗ್ತಾ ಇದೆ. ಏನಪ್ಪಾ, ಎಷ್ಟು ಅನುಕೂಲವಾಗಿ ಎಷ್ಟು ಸುಲಭವಾಗಿ ಎಲ್ರಿಗೂ ಸಿಗ್ತಾ ಇರೋ ಈ ಬ್ರಹ್ಮವನ್ನ, ಈ ಆತ್ಮಸ್ವರೂಪವನ್ನ ಅದನ್ನ ನಾನು ನೋಡ್ತಾ ಇಲ್ವಲ್ಲ ಇವರು, ಅದನ್ನ ಕಂಡ್ಕೊಳ್ತಾ ಇಲ್ವಲ್ಲ ಇವರು ಅಂತ. ಅದೇನ್ ಹೇಳುತ್ತೆ ಅಂದ್ರೆ ಶ್ಲೋಕದಲ್ಲಿ 3-4 ಕ್ಲೂಸ್ ಕೊಡುತ್ತೆ ನಮಗೆ. ಒಂದು ಕ್ಲೂ ಏನಂತ ಹೇಳಿದ್ರೆ ಉತ್ಕ್ರಾಮಂತ. ನೋಡಿ, ಇವಾಗ ನಾವು ಸಾಯದೆ ಹೋದ್ರು ಕೂಡ ನಾವು ಬದುಕಿರುವಾಗ ಎಷ್ಟೋ ಜನವನ್ನ ಸಾಯೋದನ್ನ ನೋಡ್ತೀವಿ. ನಾವು ಪ್ರಾಣಿ ಪಕ್ಷಿಗಳು ಸಾಯೋದು ನೋಡ್ತೀವಿ, ಮನುಷ್ಯರು ಸಾಯೋದನ್ನ ನೋಡ್ತೀವಿ. ಅವಾಗ ಸತ್ತಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಹೋಗ್ಬಿಟ್ರು ಅಂತ ಒಂದು ಮಾತು ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಅವ್ರು ಎಲ್ಲಿ ಹೋಗಿದ್ದಾರೆ, ಏನ್ ಹೋಗುತ್ತೆ ಅನ್ನೋ ವಿಷಯದೆಲ್ಲ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಹೋದ್ರು ಕೂಡ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಅವ್ರು ಹೋಗ್ಬಿಟ್ಟಿದ್ದಾರೆ ಅಂತ. ಆದ್ರೆ ಅದರಿಂದ ಗೊತ್ತಾಗುತ್ತೆ ಇಲ್ಲಿ ಈ ಶ್ಲೋಕದಲ್ಲಿ ಉತ್ಕ್ರಮಣ ಅಂತ. ಉತ್ಕ್ರಮಣ ಅಂದ್ರೆ ಈ ಶರೀರವನ್ನ ಬಿಟ್ಟು ಹೊರಗಡೆ ಹೋಗೋದು, ಎಕ್ಸಿಟಿಂಗ್ ಫ್ರಮ್ ದಿ ಬಾಡಿ ಅಂತ. ಸೊ ಈ ಬಾಡಿಯನ್ನ ಬಿಟ್ಟು ಹೋಗೋದು ಅಂತ ಇದೆಯಲ್ಲ, ಅದು ಖಂಡಿತ ಒಂದು ಜಡಕ್ಕೆ ಆಗೋದಿಲ್ಲ. ಬಿಟ್ಟು ಹೋಗೋದು ಅನ್ನೋದು ಖಂಡಿತ ಚೈತನ್ಯಕ್ಕೆ ಒಂದು ಶರೀರವನ್ನ ಬಿಟ್ಟು ಹೋಗೋದು ಅನ್ನೋದು ಸಾಧ್ಯವಾಗುತ್ತೆ ಅಂತ. ಉತ್ಕ್ರಮಣ ಅಂತ ಒಂದು ತುಂಬಾ ಎಲ್ಲರಿಗೂ ಕಾಮನ್ ಆಗಿ ಗೊತ್ತಾಗೋದು. ಅದು ಯಾರು ಅದನ್ನ ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ತನ್ನಗೆ ಆಗದೆ ಹೋದ್ರು ಕೂಡ ಬಾಕಿಯವ್ರನ್ನ ನೋಡ್ಬಿಟ್ಟು ನನಗೆ ಈ ತರ ಆಗುತ್ತೆ ಅಂತ ತಿಳ್ಕೊಬಹುದು. ಬಟ್ ಆಗೋದನ್ನ ನೋಡ್ತಾ ಇದ್ದಾನಲ್ಲ, ಅವನ ಕಣ್ಣಿಗೆ ಪ್ರಾಣ ಹೋಗೋದಕ್ಕೆ ಕಾಣಿಸ್ದೆ ಹೋದ್ರು ಕೂಡ ಇನ್ಮೇಲೆ ಅವರು ಶವವಾಗಿ ಬಿದ್ದಿದ್ದಾರೆ ಅಷ್ಟೇನೆ. ಮುಂಚೆ ಒಂದು ಚೇತನವಾದ ಒಂದು ವ್ಯಕ್ತಿಯಾಗಿ ಇದ್ದವರು ಇವಾಗ ಶವವಾಗಿ ಬಿದ್ದಿದ್ದಾರೆ ಅಷ್ಟೇನೆ. ಹಾಗಾದ್ರೆ ಒಂದು ಅವರಿಂದ ಹೊರಟೋಗಿದೆ ಅಂತ ಗೊತ್ತಾಗುತ್ತೆ. ಸೊ ಉತ್ಕ್ರಾಮಂತಂ. ಆಮೇಲೆ ಸ್ಥಿತಂ ವಾಪಿ, ಈ ಶರೀರದಲ್ಲಿ ಇದ್ಕೊಂಡಿರೋದು, ಶರೀರ ಬದುಕಿರುವಾಗ ಶರೀರದಲ್ಲಿ ಇದ್ಕೊಂಡಿದೆ ಈ ಆತ್ಮ ಅನ್ನೋದು, ಅದು ಇನ್ನೊಂದು ಗುರುತು. ಆಮೇಲೆ ಭುಂಜಾನಂಬ ಅಂತ ಇನ್ನೊಂದು ಭೋಗವನ್ನ ಅನುಭವಿಸ್ತಾ ಇದೆ. ಶಬ್ದ ಸ್ಪರ್ಶ ರೂಪರಸ ಗಂಧ ಅಂತ ಇಂದ್ರಿಯಗಳ ಮುಖಾಂತರ ಅವುಗಳನ್ನೆಲ್ಲ ವಿಷಯಗಳನ್ನೆಲ್ಲ ಭೋಗವನ್ನ ಅನುಭವಿಸ್ತಾ ಇದೆ. ಅದರಿಂದನೂ ನಾವು ಖಂಡಿತ ಜಡಕ್ಕೆ ಭೋಗ ಇಲ್ಲ, ಚೈತನ್ಯಕ್ಕೆ ಭೋಗ ಇರೋದು. ಹಾಗಾಗಿ ಈ ತರ ಒಂದು ಚೈತನ್ಯ ಸ್ವರೂಪ ಒಂದು ಎಲ್ಲರಿಗೂ ಕೂಡ ಅನುಭವದಲ್ಲಿದೆ. ನಾನೇ ಭೋಗ ಮಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಇನ್ನೊಂದು ಗುಣಾನ್ವಿತ, ಗುಣಗಳಿಂದ ಕೂಡಿರೋದು. ನಾವು ವಸ್ತುಗಳಿಗೆಲ್ಲ ನಾವು ಗುಣಗಳಿಂದ ಕೂಡಿರೋದು ಅಂತ ಹೇಳಕ್ ಬರೋದಿಲ್ಲ. ವ್ಯಕ್ತಿಗಳಿಗೆ, ಆ ಚೈತನ್ಯಕ್ಕೇನೆ ನಾವು ಇಂಥದ್ರಿಂದ ಸೇರಿರೋದು, ಅದರಿಂದ ಈ ತರ ಬಿಹೇವ್ ಮಾಡುತ್ತೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇಂಥ ಒಂದು ಇಷ್ಟೊಂದು ಗುರುತುಗಳು ನಮ್ಗೆ ಕ್ಲೂಸ್ ಎಲ್ಲ ಇರುವಾಗ ಇದನ್ನ ವಿಮೂಢ ನಾನು ಪಶ್ಯಂತಿ, ಇದನ್ನ ನೋಡ್ತಾ ಇಲ್ಲ ಯಾರು, ಮೂಢರು ನೋಡ್ತಾ ಇಲ್ಲ. ಪಶ್ಯಂತಿ ಜ್ಞಾನ ಚಕ್ಷುಷಃ ಅಂದ್ರೆ ಯಾರಿಗೆ ಡಿಸ್ಕ್ರಿಮಿನೇಟಿವ್ ಇನ್ಸೈಟ್ ಅಂತ ಹೇಳ್ತೀವಲ್ಲ, ಅದು ಯಾರಿಗಿದೆಯೋ ಅವರು ಇದನ್ನ ಕಂಡ್ಕೊಳ್ತಾರೆ ಅಂತ. ಎದುರಿಗೆ ನಮ್ಮ ಅನುಭವದಲ್ಲೇ ಇರೋ ಈ ಒಂದು ವಸ್ತುವನ್ನ ಗೊತ್ತಾಗ್ತಾ ಇಲ್ವಲ್ಲ ಜನಕ್ಕೆ. ನೋಡಿ, ಇದ್ರಲ್ಲಿ ಹೇಳ್ತಾ ಇರೋದು ಕೂಡ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿದ್ರೆ ಚೆನ್ನಾಗಿದೆ. ಅಂದ್ರೆ ಈ 4-5 ಕ್ಲೂಸ್ ಕೊಟ್ರಲ್ಲ, ಈ ಕ್ಲೂಸ್ ಎಲ್ಲರಿಗೂ ಕಾಮನ್ ಅದು. ಸೊ ಹಾಗಾಗಿ ಇದನ್ನೆಲ್ಲ ಅನುಭವಿಸ್ತಾ ಇರೋ ಚೈತನ್ಯ ಅನ್ನೋದು ಕೂಡ ಕಾಮನ್ ಆಗೇ ಇರುತ್ತೆ. ಇದು ಯಾವ ಈ ಶರೀರಗಳು ಮಾತ್ರ ವ್ಯತ್ಯಾಸವಾಗಿರುತ್ತೆ ಹೊರತು ಆ ವ್ಯಕ್ತಿಗಳು ಕೂಡ ಆಯಾ ಮನೋಭಾವನೆಗಳು ಬೇರೆ ಆಗಿರ್ಬೋದು. ಆದ್ರೆ ಈ ಉತ್ಕ್ರಮಣ ಅನ್ನೋದು, ಆಮೇಲೆ ಶರೀರದಲ್ಲಿ ಇರೋದು ಅನ್ನೋದು, ಆಮೇಲೆ ಭೋಗಗಳನ್ನ ಅನುಭವಿಸೋದು ಅನ್ನೋದು, ಆಮೇಲೆ ಗುಣಗಳಿಂದ ಕೂಡಿರೋದು ಅನ್ನೋದೆಲ್ಲ ಖಂಡಿತ ಒಂದೇ ಚೈತನ್ಯಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದ್ರು ಕೂಡ ಆ ಚೈತನ್ಯ ಅನ್ನೋದನ್ನ ಯಾರು ಅಲ್ಲಗಳಿಗೆ ಆಗೋದೇ ಇಲ್ಲ. ಅಂತ ಒಂದು ಅಷ್ಟು ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಇದೆಯಲ್ಲ ಇದು, ಅದನ್ನ ಯಾಕೆ ನೋಡ್ತಾ ಇಲ್ಲ ಜನ ಅಂತ ಹೇಳ್ಬಿಟ್ಟು ಭಗವಂತ ಅಲ್ಲಿ ಸ್ವಲ್ಪ ಬೇಸರ ತೋರಿಸ್ತಾನೆ ಇದೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ,
ಸಯೇವ ಇಹ ದೇಹೇಶು ಪ್ರವಿಷ್ಟ ಇತಿ ದೀಯತೆ. ಯಾವ ಒಂದು ಬ್ರಹ್ಮಸ್ವರೂಪವನ್ನ ತಿಳಿಸಕ್ಕೆ ಅಷ್ಟೊಂದು ಉಪನಿಷತ್ತುಗಳೆಲ್ಲ ಬಂದಿದೆಯೋ, ಅಷ್ಟೊಂದು ಭಾಷೆಗಳು ಇದೆಲ್ಲ ಬಂದಿದೆಯೋ, ಅದನ್ನ ಜನರು ತಿಳ್ಕೊಳಕ್ಕಾಗಿ ಅದೇನೆ ಆ ವಸ್ತುವೇ ಶರೀರದಲ್ಲಿ ಪ್ರವೇಶ ಮಾಡಿದೆ ಅಂತ ಹೇಳ್ತಿದ್ದಾರೆ. ಸ ಏಷೋ ಅತ್ರ ಆನಖಾಗ್ರೇಭ್ಯ ಪ್ರವಿಷ್ಟ ಇತಿ ವೇದಗೀಹಿ ವ್ಯಾಖ್ಯಾಯತೆ ಅಸೌ ಪದಶಃ ಆದೌ ಮೀಮಾಂಸಿತೇತು ಅಥ ಅಂತ. ಅಲ್ಲಿ ಏನಾಗುತ್ತೆ ಅಂದ್ರೆ ಇನ್ನೊಂದು ವಾಕ್ಯ ಉಪನಿಷತ್ತನ್ನೇ ಹೇಳ್ತಾ ಇದ್ದಾರೆ. ಏಷೋ ಅತ್ರ ಆನಖಾಗ್ರೇಭ್ಯ ಪ್ರವಿಷ್ಟ ಅಂತ. ಏನಂದ್ರೆ ಆ ಚೈತನ್ಯ ಈ ಶರೀರದಲ್ಲಿ ತಲೆಯಿಂದ ಕಾಲು ಉಗುರು ತನಕ, ಕಾಲಲ್ಲಿರೋ ಉಗುರು ತನಕ ಅಂತ ಇಡೀ ಶರೀರವನ್ನು ಪ್ರವೇಶ ಮಾಡಿದ್ದಾನೆ ಅಂತ ಹೇಳಕ್ಕೆ ಆ ನಖಾಗ್ರೇಭ್ಯ, ನಖ ಅಂದ್ರೆ ಉಗುರು ಅಂತ, ಅಲ್ಲಿ ತನಕ ಆ ನಗದ ಕೊನೆ ತನಕ, ತಲೆಯಿಂದ ಕೊನೆ ತನಕ ಅದು ಪ್ರವೇಶ ಮಾಡಿದೆ ಅದು ಅಂತ ಉಪನಿಷತ್ ಹೇಳ್ತಾ ಇದೆ. ಆ ವಾಕ್ಯವನ್ನ ಇವರು ಇವಾಗ ಫುಲ್ ಆಗಿ ಅನಲೈಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪ್ರತಿಜ್ಞೆ ಮಾಡಿ ಅದನ್ನ ಅನಲೈಸ್ ಮಾಡ್ಬಿಟ್ಟು ಅದನ್ನ ಮುಂದೆ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ವ್ಯಾಖ್ಯಾಯತೆ ಅಸೌ ಪದಶಃ, ಒಂದೊಂದು ಶಬ್ದವನ್ನು, ಅಲ್ಲಿರೋ ಶಬ್ದವನ್ನೆಲ್ಲ ಒಂದೊಂದಾಗಿ ಬಿಡಿಸಿ ನಾನು ಅದನ್ನ ಅರ್ಥ ಹೇಳ್ತೀನಿ, ಆಮೇಲೆ ಅದರ ಬಗ್ಗೆ ಒಂದು ಚರ್ಚೆಯನ್ನು ಮಾಡ್ತೀನಿ ಆಮೇಲೆ ಅಂತ. ಇವಾಗ ಆ ವಾಕ್ಯದಲ್ಲಿರೋದು ಸಹ ಅಂತ ಒಂದು ಶಬ್ದ ಇದೆ, ಅದು ಅಂತ, ಅವನು ಅಂತ. ಸಹ ಇತಿ ಅನೇನ ಶಬ್ದೇನ ಪ್ರಕೃತಾರ್ಥ ಅವಮರ್ಶಿನ ಅವ್ಯಾಕೃತಾಧ್ಯಕ್ಷ ಆತ್ಮ ಯಹ ಪುರ ಉಕ್ತಃ ಸ ಉಚ್ಯತೆ. ಯಾರು ಯಾವುದನ್ನ ಅವ್ಯಾಕೃತವಾಗಿತ್ತು ಅಂತ ಹೇಳಿದ್ವೋ, ಅವ್ಯಾಕೃತ ಅಂತ ಒಂದು ಹೇಳಿದ್ವ, ಅದನ್ನೇನೆ ಇವಾಗ ಅದು ಆ ಒಂದು ವ್ಯಕ್ತಿ, ಆ ಒಂದು ಚೈತನ್ಯ, ಆ ಬ್ರಹ್ಮಸ್ವರೂಪ ಇವಾಗ ಈ ಶರೀರದಲ್ಲಿ ಪ್ರವೇಶ ಮಾಡಿದೆ. ಉಗುರು ತನಕ, ತಲೆಯಿಂದ ಹಿಡಿದು ಉಗುರು ತನಕ ಅದೇ ಪ್ರವೇಶ ಮಾಡಿದೆ ಅಂತ ಹೇಳಕ್ಕಾಗಿ ಆ ಸಹ ಅಂದ್ರೆ ಯಾರು ಅಂತ ಹೇಳಿದ್ರೆ, ಅವ್ಯಾಕೃತ ಅಂತ ನಾವು ಮುಂಚೆ ಯಾವ್ದನ್ನ ಹೇಳಿದ್ವೋ ಅದೇನೆ ಇವಾಗ ಈ ಸಹ ಅಂತ ಆ ವ್ಯಕ್ತಿಯಾಗಿ ಹೇಳಿರೋದು ಅಂತ. ಆಮೇಲೆ ತಚ್ಛಬ್ದೇನ ಪರಾವೃಷ್ಟ ಸಾಕ್ಷಿ ಅವ್ಯಾಕೃತ ಭಾಸಕ ಏತಚ್ಛಬ್ದೇನ ಕಾರ್ಯಸ್ಥಃ ಪ್ರತ್ಯಕ್ಷ ಉಪದಿಶ್ಯತೆ. ಹಾಗಾಗಿ ಇವಾಗ ಈ ಒಂದು ಸಹ ಅನ್ನೋದು ಯಾರು ಅಂತ ಹೇಳಿದ್ರೆ, ತದ್ಭೇದಂ ತರ್ಹಿ ಅವ್ಯಾಕೃತಂ ಆಸೀತ್ ಅಂತ ಹೇಳುವಾಗ ಆ ಒಂದು ವಸ್ತುವನ್ನು ಹೇಳಿದ್ರಲ್ಲ, ಅದು ಏಷಃ ಅತ್ರ ಆನಖ ಪ್ರವಿಷ್ಟ, ಅದೇನೆ ಸಾಕ್ಷಿ ಸ್ವರೂಪವಾಗಿರೋದು ನಮ್ಮ ಚೈತನ್ಯದಲ್ಲಿ, ಅದೇ ನಮ್ಮ ಒಳಗಡೆ ಪ್ರವೇಶ ಆಗಿರೋದು ಅಂತ ಹೇಳಕ್ಕಾಗಿ ಏತಚ್ಛಬ್ದೇನ ಕಾರ್ಯಸ್ಥಃ ಪ್ರತ್ಯಕ್ಷ ಉಪದಿಶ್ಯತೆ. ಅದು ಈ ಶರೀರ ಅನ್ನೋದೇ ಕಾರ್ಯ, ಕಾರ್ಯ ಅಂದ್ರೆ ಕಾರಣಕ್ಕೆ ಕಾರ್ಯ ಅಂತ. ಸೊ ಈ ಕಾರ್ಯವಾಗಿರೋ ಈ ಶರೀರದಲ್ಲಿ ಅದೇ ಇವಾಗ ಪ್ರವೇಶ ಮಾಡಿರೋದು ಅಂತ ಸಾಕ್ಷಿಯಾಗಿ ಅದೇನೆ ಕಾಣಿಸ್ಕೊಡ್ತಾ ಇರೋದು ನಮ್ಗೆ ಅಂತ. ಆಮೇಲೆ ಇಹ ಇತಿ ಅನೇನ ಸೂತ್ರಾದಿ ಸ್ಥಾನು ಪರ್ಯಂತ ವಿಗ್ರಹಾಃ ಉಚ್ಯಂತೆ ತೇಷು ಜೀವೋಯಂ ವಿಸ್ಪಷ್ಟಂ ಉಪಲಭ್ಯತೆ. ಇವಾಗ ಏಷ ಇಹ ಅತ್ರ ಆನಖಾಗ್ರೇಭ್ಯ ಪ್ರವಿಷ್ಟ ಅಂತ. ಸೊ ಹಾಗಾಗಿ ಅತ್ರ ಅನ್ನೋದೇ ಇಹ ಅಂತ, ಇಲ್ಲಿ ಅಂತ ಅರ್ಥ. ಇಲ್ಲಿ ಅಂದ್ರೆ ಯಾವ್ದಲ್ಲಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಅನುಭವದಲ್ಲಿರೋ ಶರೀರ. ಸೊ ಆ ಶರೀರದಲ್ಲಿ ಅದೇ ಪ್ರವೇಶ ಆಗಿದ್ದು. ಆ ಶರೀರ ಎಂಥದ್ದು ಅಂತ ಹೇಳಕ್ಕೆ ಇವರು ಆ ಶರೀರದ ಒಂದು ರೇಂಜ್, ಒಂದು ವೆರೈಟಿ ಇದೆ. ಆ ವೆರೈಟಿಯನ್ನ ನಾವು ಫುಲ್ ಆಗಿ ಈ ಒಂದು 2 ಶಬ್ದದಲ್ಲಿ ಸೇರಿಸ್ಬೋದು. ಸೂತ್ರ ಅಂತ ಹೇಳಿದ್ರೆ ಸೂತ್ರಾತ್ಮ ಅಂತ ಯಾವ್ದನ್ನ ಹಿರಣ್ಯ ಗರ್ಭ ಅಂತ ಹೇಳ್ತೀವೋ, ಉತ್ತಮ ಶರೀರಿ ಅಂತ, ಅದನ್ನ ಅಲ್ಲಿಂದ ಹಿಡಿದು ಸ್ಥಾನು ಪರ್ಯಂತ. ಸ್ಥಾನು ಅಂತ ಹೇಳಿದ್ರೆ ಗಿಡ, ಸಸಿ, ಮರ ಅಂತ ಹೇಳ್ತೀವಲ್ಲ ಅದು. ಅವುಗಳೆಲ್ಲ ಜಡ ಅಲ್ಲ ನಮ್ಮ ಶಾಸ್ತ್ರದಲ್ಲಿ, ಅವುಗಳಿಗೆಲ್ಲ ಕೂಡ ಪ್ರಾಣ ಇದೆ, ಅವುಗಳೆಲ್ಲ ಜೀವ ಇದೆ ಅಂತ, ಜೀವ ಅಂತ ಒಪ್ಪಿದ್ದಾರೆ. ಹಾಗಾಗಿ ಆ ಸೂತ್ರಾತ್ಮ ಅಂತ ಯಾವ್ದನ್ನ ಹಿರಣ್ಯ ಗರ್ಭ ಅಂತ ಹೇಳ್ತೀವೋ, ಕಾಸ್ಮಿಕ್ ಬೀಯಿಂಗ್ ಅಂತ, ಅಲ್ಲಿಂದ ಹಿಡಿದು ಲೋಕದಲ್ಲಿ ನಮ್ಗೆ ಇರೋ ಎಲ್ಲಾ ಶರೀರಗಳು, ಅಲ್ಲಿ ಕೂಡ ಈ ಜೀವ ಇರೋ ಪ್ರಾಣಿ, ಒಂದು ಸಸಿ, ಗಿಡ ತನಕ ಎಲ್ಲದರಲ್ಲೂ ಕೂಡ ಇದು ಪ್ರವೇಶ ಮಾಡಿದೆ. ಅದಕ್ಕಾಗಿ ಆ ರೇಂಜ್ ಫುಲ್ ಆಗಿ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಯಾವ್ದ್ರಲ್ಲಿ ಪ್ರವೇಶ ಮಾಡಿದೆ ಅಂದ್ರೆ ಇವುಗಳೆಲ್ಲದರಲ್ಲೂ ಆ ಚೈತನ್ಯ ಪ್ರವೇಶ ಮಾಡಿದೆ. ಉಚ್ಯಂತೆ ತೇಷು ಜೀವೋಯಂ ವಿಸ್ಪಷ್ಟಂ ಉಪಲಭ್ಯತೆ. ಯಾತಕ್ಕೆ ಇದನ್ನ ಹೇಳ್ತಾ ಇದೆ ಉಪನಿಷತ್ತು ಅಂತ ಹೇಳಿದ್ರೆ, ಈ ಬ್ರಹ್ಮವನ್ನ ಈ ಶರೀರದಲ್ಲಿ ಜೀವನಾಗಿ ಕಾಣಿಸ್ಕೊಳ್ತಾ ಇರೋದು ಎಲ್ಲರಿಗೂ ಇದೆ, ಅದು ಯಾರಿಗೂ ಕೂಡ ಅಲ್ಲಗಳಿಕ್ ಆಗೋದೇ ಇಲ್ಲ. ಹಾಗಾಗಿ ಆ ಸ್ವರೂಪವಾಗಿ ಆ ಬ್ರಹ್ಮವೇ ಪ್ರವೇಶ ಮಾಡಿದೆ. ಹಾಗಾಗಿ ಅದನ್ನ ಕಂಡುಕೊಳ್ಳಕ್ಕೆ ನಮ್ಗೆ ಇನ್ನೂ ಸುಲಭವಾಗತ್ತೆ ಅದು ಅಂತ. ಪ್ರವಿಷ್ಟ ಇತಿ ಶಬ್ದೇನ ಚಿದಾಭಾಸ ತಮೋನ್ವಿತ ಜೀವತ್ವೇನ ಉಪಲಬ್ಧಿ ಯಾ ಚಿತಃ ಸಾ ಏಷ ಅಭಿಧೀಯತೆ. ಇವಾಗ ಪ್ರವಿಷ್ಟ ಅಂತ ಶ್ಲೋಕದಲ್ಲಿ ಇದೆ, ಆ ಅರ್ಥದ ವಾಕ್ಯದಲ್ಲಿ ಇದೆ. ಅಂದ್ರೆ ಸ ಏಷ ಅತ್ರ ಆನಖಾಗ್ರೇಭ್ಯ ಪ್ರವಿಷ್ಟ ಅಂತ, ಪ್ರವೇಶ ಮಾಡಿದೆ ಅಂತ. ಅದು ಯಾವ್ದು ಪ್ರವೇಶ ಮಾಡಿದ್ರು ಅಂತ ಹೇಳಿದ್ರೆ, ಪ್ರವಿಷ್ಟ ಇತಿ ಶಬ್ದೇನ ಚಿದಾಭಾಸ ತಮೋ ಅನ್ವಿತ ಜೀವತ್ವೇನ ಉಪಲಬ್ಧಿ ಯಾಚಿತಃ. ಅಂದ್ರೆ ಒಂದು ಚೈತನ್ಯ ಸ್ವರೂಪ ಇದೆಯಲ್ಲ, ಅದು ನಮ್ಮ ಶರೀರದಲ್ಲಿ ನಮ್ಗೆ ಎಲ್ಲರಿಗೂ ಕೂಡ ಅನುಭವದಲ್ಲಿದೆ. ಆದ್ರೆ ನಮ್ಗೆ ಆ ಚೈತನ್ಯ ಶುದ್ಧವಾಗಿ ಅನುಭವಕ್ಕೆ ಬರ್ತಾ ಇಲ್ಲ. ಅದ್ರ ಜೊತೆಗೆ ನಮ್ಗೆ ಏನಾಗ್ತಾ ಇದೆ ಅಂದ್ರೆ, ಮನಸ್ಸು, ಇಂದ್ರಿಯಗಳು ಇದೆಲ್ಲ ಸೇರ್ಕೊಂಡಿರೋ ಒಂದು ಚೈತನ್ಯವಾಗಿ ನಮ್ಗೆ ಕಾಣಿಸ್ಕೊಳ್ತಾ ಇದೆ. ಆದ್ರೂ ಕೂಡ ನಮ್ಗೆ ಹೇಗೆ ಉಪಲಬ್ಧಿ ಆಗ್ತಾ ಇದೆಯೋ
ಅದನ್ನೇ ಕೂಡ ನಮ್ಗೆ ತೋರಿಸ್ಕೊಟ್ರೆ ಅದ್ರ ಮುಖಾಂತರ ಆಮೇಲೆ ನಾವು ಫಿಲ್ಟರ್ ಔಟ್ ಮಾಡೋ ಒಂದು ಪ್ರೋಸೆಸ್ ಇದ್ದೇ ಇದೆ, ಅದನ್ನ ಹೇಳ್ಕೊಡುತ್ತೆ ಉಪನಿಷತ್ತು. ಆದ್ರೆ ಅದು ಅಟ್ಲೀಸ್ಟ್ ನಾವು ಇನಿಷಿಯಲಿ ಅದನ್ನ ನಾವು ರೆಕಗ್ನೈಸ್ ಮಾಡ್ಕೊಳಕ್ಕೆ ನಮಗೆ ನಮ್ಮಲ್ಲಿ ಒಂದು ಚೇತನ ಒಂದಿದೆ ಅನ್ನೋದನ್ನ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಚಿದಾಭಾಸ ಅಂತ ಹೇಳಿದ್ರೆ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಲ್ಲ ಅದು. ತಮೋ ಅನ್ವಿತ, ತಮಸ್ ಅಂತ ಹೇಳಿದ್ರೆ ಏನೋ ಅಜ್ಞಾನ ಅಂತ, ಅದರಿಂದ ಕೂಡಿರೋದದು. ಜೀವತ್ವೇನ ಉಪಲಬ್ಧಿ. ಹಾಗಾದ್ರೆ ಇಲ್ಲಿ ಜೀವ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಕೊಡ್ತಾ ಇದ್ದಾರೆ, ಯಾರು ವಿದ್ಯಾರಣ್ಯರು ಕೊಡ್ತಾ ಇದ್ದಾರೆ. ಜೀವ ಅಂದ್ರೆ ಯಾರು ಅಂತ ಹೇಳಿದ್ರೆ ಅದು ಖಂಡಿತ ಜಡ ಅಲ್ಲ, ಚೈತನ್ಯ. ಆದ್ರೆ ಶುದ್ಧ ಚೈತನ್ಯವನ್ನ ನೀವು ಹೇಗೆ ಜೀವ ಅಂತ ಕರೀತೀರಿ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಕೊಡ್ತಾ ಇದ್ದಾರೆ. ಚಿದಾಭಾಸ ಚಿದಾಭಾಸ ತಮೋನ್ವಿತ. ಚಿದಾಭಾಸ ಅಂತ ಒಂದಿದೆ, ಅಂದ್ರೆ ಚಿತ್ ಅಂತ ಹೇಳಿದ್ರೆ ಚೈತನ್ಯ ಸ್ವರೂಪ, ಅದರ ಆಭಾಸ ಅಂತ ಹೇಳಿದ್ರೆ ಅದರ ಒಂದು ರಿಫ್ಲೆಕ್ಷನ್ ಅಂತ. ಅದು ಎಲ್ಲಿ ಆ ರಿಫ್ಲೆಕ್ಷನ್ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಅಂತಃಕರಣ ಅಂತ ಒಂದು ಜಡವಾದ ಒಂದು ವಸ್ತು ಅಂತಃಕರಣ ಅಂತ ಒಂದಿದೆಯಲ್ಲ, ಅದರಲ್ಲಿ ಈ ಚಿತ್ತಿನ ಒಂದು ರಿಫ್ಲೆಕ್ಷನ್ ಕಾಣಿಸ್ಕೊಳ್ತಾ ಇದೆ. ಅದನ್ನೇ ನಾವು ರೆಕಗ್ನೈಸ್ ಮಾಡ್ತಾ ಇದ್ದೀವಿ ಆಕ್ಚುಲಿ. ಬಟ್ ಆದ್ರೆ ಅದನ್ನ ಬಿಡಿಸಿ ತೋರ್ಸಕ್ಕಾಗಿ ನಮ್ಗೆ ಏನ್ ಮಾಡುತ್ತೆ, ಈ ಪಂಚಕೋಶ ವಿವೇಕ ಅದೆಲ್ಲ ತೋರ್ಸ್ಕೊಟ್ಟಾಗ ನಮ್ಗೆ ಹೌದು, ನಾವು ಆತ್ಮ ಚೈತನ್ಯ ಅಂತ ಒಂದು ಯಾವ್ದಿದೆಯೋ ಅದೇ ನಾನು ವಾಸ್ತವವಾಗಿ ಸಾಕ್ಷಿಯಾಗಿದ್ದೀನಿ, ಈ ಮನಸ್ಸು ಅನ್ನೋದಕ್ಕೂ ಕೂಡ ನಾನು ಸಾಕ್ಷಿಯಾಗಿದ್ದೀನಿ ಅಂತ ನಮ್ಗೆ ಆವಾಗ ಬಿಡಿಸಿ ತಿಳ್ಕೊಳಕ್ ಆಗುತ್ತೆ. ಆದ್ರೆ ಇನಿಷಿಯಲಿ ಅದನ್ನ ನಮ್ಗೆ ತೋರ್ಸ್ಕೊಡಕ್ಕಾಗಿ ಈ ಜೀವ ಅಂತ ಹೇಳ್ಬಿಟ್ಟು ಚಿತ್ ಮತ್ತು ಚಿತ್ತಿನ ಆಭಾಸ ಅಂದ್ರೆ ಚೈತನ್ಯದ ಒಂದು ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅನ್ನೋದು. ಆದ್ರೆ ಅದು ಕೂಡ ಶುದ್ಧವಾಗಿಲ್ಲ, ಅದು ತಮೋನ್ವಿತ, ಅದು ಅಜ್ಞಾನದಿಂದ ಕೂಡಿದೆ ಅದು. ಹಾಗಾಗಿ ಅಜ್ಞಾನ ಅನ್ನೋದು ಈ ಒಂದು ಜೀವನನ್ನ ಆವರಿಸ್ಕೊಂಡಿರುತ್ತೆ. ಅದು ಆವರಿಸ್ಕೊಂಡು ಆ ಜೀವನನ್ನ ಒಂದು ಆ ಚೈತನ್ಯವನ್ನ ಒಂದು ಪರಿಚ್ಛಿನ್ನ ವ್ಯಕ್ತಿಯಾಗಿ ತೋರಿಸುತ್ತೆ, ಅದು ಒಂದು ಸಂಸಾರದಲ್ಲಿ ಇರೋ ತರ ತೋರಿಸುತ್ತೆ ಅದು. ಹಾಗಾಗಿ ಅವನು ಜೀವ ಅಂತ ತನ್ನನ್ನ ಅನುಭವಿಸ್ತಾ ಇರ್ತಾನೆ, ತನ್ನ ಒಂದು ಸಂಸಾರವನ್ನ ಅನುಭವಿಸ್ತಾ ಇರ್ತಾನೆ. ಉಪಲಬ್ಧಿ ಯಾಚಿತ ಚೈತನ್ಯ ಸ್ವರೂಪದ ಒಂದು ಯಾವ ಒಂದು ಗುರುತು ನಮ್ಗೆ ಕಾಣಿಸ್ಕೊಳ್ತಾ ಇದೆಯೋ ಈ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಮುಖಾಂತರ, ಅದೇ ಸಮಯದಲ್ಲಿ ಅಜ್ಞಾನದಿಂದ ಕೂಡಿರೋ ತರ ಕಾಣಿಸ್ಕೊಳ್ತಾ ಇದೆಯೋ ಅದೇ ಇಲ್ಲಿ ಪ್ರವೇಶ ಮಾಡಿರೋ ಚೈತನ್ಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ಆ ಚೈತನ್ಯವನ್ನ ನಾವು ಹೇಗೆ ಕಂಡುಕೋಬಹುದು ಅನ್ನೋದನ್ನ ನಮಗೆ ಸ್ಥೂಲವಾದ ಒಂದು ರೀತಿಯಲ್ಲಿ ತೋರಿಸಿ, ಆಮೇಲೆ ಸೂಕ್ಷ್ಮವಾದ ಒಂದು ರೀತಿಯಲ್ಲಿ ಅದನ್ನ ಕಂಡುಕೊಳ್ಳಕ್ಕೆ ಹೇಳ್ಕೊಡ್ತಾರೆ. ಚಿದಾಭಾಸ ಪ್ರವೇಶ ತು ಪ್ರತ್ಯಂಗಮೋಹೋ ಸ್ವತೋ ಅಭವತ್ ತತ್ಕಾರ್ಯೇಷು ಅನುವೃತ್ತ ಸಹ ಉಪಾಧಿ ಚಿತ್ ಪ್ರವೇಶನೇ ಅಂತ. ಅಂದ್ರೆ ಈ ಒಂದು ಚಿದಾಭಾಸ ಪ್ರವೇಶ ಅಂದ್ರೆ ಚಿದಾಭಾಸದಲ್ಲಿ ಹೇಗೆ ಅದು ಪ್ರವೇಶ ಮಾಡುತ್ತೆ ಅಂತ ಕೇಳಿದ್ರೆ ಅದಕ್ಕೆ ನಾವು ಕೊಡ್ಬೇಕಾದ ಏನು ಅರ್ಥ ಕೊಡ್ತೀವಿ ಅಂತ ಹೇಳಿದ್ರೆ, ಅಂತಃಕರಣ ಅಂತ ಒಂದಿದೆ, ಅದರಲ್ಲಿ ನಮ್ಗೆ ಈ ಚೈತನ್ಯದ ಒಂದು ಆಭಾಸ ಕಾಣಿಸ್ಕೊಳ್ತಾ ಇದೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಅಂತಃಕರಣದಲ್ಲಿ ಯಾವ ಬೇರೆ ಗುಣಗಳೆಲ್ಲ ಇದೆಯೋ, ಅಂದ್ರೆ ಬೇರೆ ಯಾವ ಧರ್ಮಗಳೆಲ್ಲ ಇದೆಯೋ, ಕರ್ತೃತ್ವ, ಭೋಕ್ತೃತ್ವ, ಆಮೇಲೆ ಬಾಕಿ ಎಲ್ಲ ಯಾವ್ದಾವ್ದು ಹೇಳ್ತೀವೋ ಕಾಮಕ್ರೋಧಾದಿಗಳೆಲ್ಲವೋ ಅದ್ರ ಸೇರಿಸ್ಕೊಂಡು ಚೈತನ್ಯ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಒಬ್ಬೊಬ್ಬರನ್ನು ತನ್ನನ್ನ ಇಂಥದ್ದೆಲ್ಲ ಸೇರ್ಕೊಂಡು ಕೂಡಿಕೊಂಡಿರೋ ಒಂದು ವ್ಯಕ್ತಿಯಾಗಿ ತಿಳಿತಾನೆ. ಹಾಗಾಗಿ ಚಿದಾಭಾಸ ಪ್ರವೇಶ ತು ಪ್ರತ್ಯಂಗಮೋಹೆ ಸ್ವತೋ ಅಭವತೆ. ಅದು ಒಳಗಡೆ ಇದ್ಕೊಂಡು ಒಂದು ಮೋಹದಲ್ಲಿ ಅದು ಸೇರ್ಕೊಂಡ್ಬಿಟ್ಟಿದೆ ಅದು. ಆದ್ರೆ ಆ ಮೋಹ ಅನ್ನೋದು ಅದಕ್ಕೆ ವಾಸ್ತವಾಗಿಲ್ಲ. ಅದು ಆ ಮೋಹ ಯಾವ್ದ್ರಿಂದ ಬಂದಿದೆ ಅಂತ ಹೇಳಿದ್ರೆ ತಾನು ಅಲ್ಲದೆ ಇರೋ ಒಂದು ಅಜ್ಞಾನದಿಂದ ಬಂದಿದೆ ಅದು ಅಂತ. ಸೊ ಹೀಗಾಗಿ ಈ ಜೀವನಿಗೆ ಏನು ಒಂದು ಮುಖ್ಯವಾಗಿ ಮಾಡ್ಬೇಕಾದ್ದು ಏನು ಕರ್ತವ್ಯ ಅಂತ ಹೇಳಿದ್ರೆ ಆ ಅಜ್ಞಾನವನ್ನ ಹೋಗ್ಲಾಡ್ಸ್ಕೋಬೇಕು, ಅದೇ ಇವನ್ ಕರ್ತವ್ಯ ಆಗಿರುತ್ತೆ. ಆದ್ರೆ ಅಜ್ಞಾನವನ್ನ ಹೋಗ್ಲಾಡ್ಸ್ಕೋ ಅಂತ ಸುಮ್ನೆ ಹೇಳ್ಬಿಟ್ರೆ ಸಾಲದು, ಆ ಅಜ್ಞಾನದ ಒಂದು ಸ್ವರೂಪವನ್ನ ತೋರ್ಸ್ಕೊಡ್ಬೇಕು, ಹೇಗೆ ಇವನ್ನ ಮೋಹ ಮಾಡಿದೆ ಅಂತ ತೋರ್ಸ್ಕೊಡ್ಬೇಕು, ಆ ಮೋಹದ ಬೇರೆ ಬೇರೆ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ತೋರ್ಸ್ಕೊಡ್ಬೇಕು. ಅದೆಲ್ಲ ನೋಡ್ಕೊಂಡ್ಮೇಲೆ ಅವನು ಓಹೋ, ಮೋಹ ಅನ್ನೋದು ಹೀಗೆಲ್ಲ ನಮ್ಮ ಒಳಗಡೆ ಕೆಲಸ ಮಾಡ್ತಾ ಇದೆ, ಇದರಿಂದ ನಾನು ಬಿಡಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಅದಕ್ಕೂ ಉಪನಿಷತ್ತು ದಾರಿಯನ್ನು ಹೇಳ್ಕೊಡುತ್ತೆ. ಸೊ ಹೇಳ್ಬಿಟ್ಟು ಇವಾಗ ಆ ಉಪಾಧಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಜಪಾಕುಸುಮ ರಕ್ತತ್ವಂ ಸ್ಫಟಿಕೆ ಕಲ್ಪ್ಯತೆ ಯಥಾ ಚಿದಾಭಾಸ ಪ್ರವೇಶೋಯಂ ಚಿತಿ ಆರೋಪ್ಯತೆ ತಥಾ ಅಂತ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಮಾತ್ರನೇ ಈ ತರ ಹೇಳಕ್ ಸಾಧ್ಯವಾಗುತ್ತೆ. ಅವರು ಜಪಾಕುಸುಮ ಅಂತ ಹೇಳಿದ್ರೆ ಒಂದು ಹೂ, ದಾಸವಾಳ ಅಂತ ಹೇಳ್ತೀವಲ್ಲ, ಕೆಂಪು ಇರೋ ದಾಸವಾಳ, ಅದು ಅದರ ಒಂದು ಕೆಂಪು ಬಣ್ಣ ಇದೆಯಲ್ಲ, ಅದು ಸ್ಫಟಿಕ ಲಿಂಗ ಅಥವಾ ಸ್ಫಟಿಕ ಮಣಿ ಯಾವ್ದಾದ್ರೂ ಇಲ್ಲಿ ಪರವಾಗಿಲ್ಲ, ಅದರಲ್ಲಿ ತೋರುತ್ತೆ ಅದು. ಅಂದ್ರೆ ಆ ಸ್ಫಟಿಕ ಲಿಂಗದಲ್ಲಿ ಪಕ್ಕದಲ್ಲಿ ಈ ದಾಸವಾಳ ಇಟ್ಟಿದ್ರೆ ನಮ್ಗೆ ದೂರದಿಂದ ನೋಡೋರಿಗೆ ಆ ಸ್ಫಟಿಕ ಲಿಂಗ ಅನ್ನೋದು ಕೆಂಪು ಬಣ್ಣದಲ್ಲಿ ಕಾಣಿಸುತ್ತೆ ಅದು. ಆದ್ರೆ ಕೆಂಪಿಗಿದೆ ಅಂತ ಅವ್ನು ತಿಳಿತಾನೆ, ಅವ್ನು ವಿಷಯ ಗೊತ್ತಿಲ್ಲದೆ ಹೋದ್ರೆ. ಆಮೇಲೆ ಯಾರಾದ್ರೂ ಹೇಳಿದ್ರೆ ಅವನಿಗೆ ಗೊತ್ತಾಗುತ್ತೆ, ಹೌದು ಈ ಕೆಂಪು ಇದಕ್ ಸೇರಿದ್ದಲ್ಲ, ಅದು ಆ ಹೂವಿಗೆ ಸೇರಿದ್ದು ಅಂತ. ಸೊ ಹೂವಿನ ಒಂದು ಬಣ್ಣ ಕೆಂಪಲ್ಲಿ ಆರೋಪಿತವಾಗಿದೆ ಅದು. ಹಾಗಾಗಿ ಸ್ಫಟಿಕ ಏನು ಅದನ್ನ ಗ್ರಹಿಸಿಲ್ಲ, ಆದ್ರೆ ನೋಡೋನು ಏನ್ ಮಾಡ್ತಾನೆ, ಆ ಕೆಂಪು ಬಣ್ಣವನ್ನ ಆ ಸ್ಫಟಿಕದಲ್ಲಿ ಆರೋಪ ಮಾಡ್ತಾನೆ. ಆ ಉದಾಹರಣೆ ಕೊಡ್ತಾ ಇದ್ದಾರೆ. ಸೊ ಜಪಾಕುಸುಮ ರಕ್ತತ್ವ, ರಕ್ತ ಅಂತ ಹೇಳಿದ್ರೆ ಕೆಂಪು ಅಂತ. ರಕ್ತತ್ವಂ ಸ್ಫಟಿಕೆ ಕಲ್ಪ್ಯತೆ ಯಥಾ ಚಿದಾಭಾಸ ಪ್ರವೇಶೋಯಂ
ಚಿತಿ ಆರೋಪ್ಯತೆ ತಥಾ. ಹಾಗಾಗಿ ಚಿದಾಭಾಸದಲ್ಲಿ ಪ್ರವೇಶ ಮಾಡಿದೆ ಈ ಚೈತನ್ಯ ಅನ್ನೋದ್ರಲ್ಲಿ ಅನ್ನೋ ವಿಷಯವನ್ನ ಚೈತನ್ಯವೇ ಅಂದ್ರೆ ಉಪನಿಷತ್ತೆ ಏನ್ ಮಾಡುತ್ತೆ, ಆ ಚೈತನ್ಯದ ಮೇಲೆ ಇದನ್ನ ಒಂದು ಆರೋಪ ಮಾಡುತ್ತೆ, ಅದ್ರ ಬೇಕು ಅಂತ ಆರೋಪ ಮಾಡುತ್ತೆ, ಇದನ್ನ ಅಪವಾದ ಮಾಡುತ್ತೆ ಆಮೇಲೆ. ಆದ್ರೆ ಈ ಚೈತನ್ಯ ಅನ್ನೋದು ನೋಡಿ ಯಾವಾಗ್ಲೂ ವಾಸ್ತವವಾಗಿ ಚೈತನ್ಯ ಅಖಂಡವಾಗಿದೆ. ಆಮೇಲೆ ಅಲ್ಟಿಮೇಟ್ ಟ್ರೂತ್ ಅಂತ ನಾವು ಅಬ್ಸಲ್ಯೂಟ್ ಟ್ರೂತ್ ಅಂತ ಹೇಳ್ತೀವಲ್ಲ, ಆ ದೃಷ್ಟಿಯಿಂದ ನೋಡಿದಾಗ ಆ ಚೈತನ್ಯ ಇರೋದು ಒಂದೇನೆ, ಅದು ಬಿಟ್ಟು ಬೇರೆ ಯಾವ್ದು ಇಲ್ವೇ ಇಲ್ಲ. ಆದ್ರೆ ಆ ಚೈತನ್ಯದ ಬಗ್ಗೆ ನಮ್ಗೆ ತಿಳಿಸ್ಕೊಡಕ್ಕಾಗಿ ಏನ್ ಮಾಡ್ತಾ ಇದೆ, ನೇರಾಗಿ ತಿಳಿಸ್ಕೊಡೋದು ಕಷ್ಟ. ಹಾಗಾಗಿ ಏನ್ ಮಾಡುತ್ತೆ, ಅದನ್ನ ಪ್ರವೇಶ ಮಾಡಿದೆ ಅಂತ ಒಂದು ಮಾತನ್ನ ಹೇಳಿ ಪ್ರವೇಶ ಅನ್ನೋದನ್ನ ಒಂದು ಆರೋಪ ಮಾಡುತ್ತೆ ಆ ಚೈತನ್ಯದ ಮೇಲೆ. ಹಾಗೆ ಹೇಳಿ ನಮಗೆ ಆ ಒಂದು ಚೈತನ್ಯ ಒಂದು ಇರುವಿಕೆಯನ್ನ ನಮಗೆ ತೋರಿಸ್ಕೊಡುತ್ತೆ. ಹೀಗಾಗಿ ಆರೋಪ್ಯತೆ ತಥಾ ಸೂತ್ರಾದಿ ಸ್ಥಾಣುಪರ್ಯಂತಂ ಜಗತ್ ಸೃಷ್ಟ ಆತ್ಮ ಮಾತ್ರಯ ಸ್ವಾಭಾಸೈಕ ಸಹಾಯೇನ ಸಯೇವ ಪ್ರಾವಿಶತೆ ಪರಹ. ಆ ಪರಹ ಅಂತ ಹೇಳಿದ್ರೆ ಆ ಪರಬ್ರಹ್ಮ, ಆ ಸ್ವರೂಪ ಬ್ರಹ್ಮ ಸ್ವರೂಪವೇ ಸೂತ್ರಾದಿ ಸ್ಥಾಣು ಪರ್ಯಂತ. ಸೂತ್ರಾತ್ಮ ಅಂತ ಹೇಳಿದ್ರೆ ಹಿರಣ್ಯ ಗರ್ಭ ಅಂತ, ಅವನಿಂದ ಸ್ಥಾನು ಅಂತ ಹೇಳಿದ್ರೆ ಈ ಸ್ಥಾವರ ಅಂತ ಯಾವ್ದನ್ನ ಗಿಡ ಸಸಿ ಅಂತ ಹೇಳ್ತೀವಲ್ಲ ಅವುಗಳ ತನಕ ಇಡೀ ಜಗತ್ತಲ್ಲೂ ಕೂಡ ಅದು ಅದನ್ನ ಸೃಷ್ಟಿ ಮಾಡಿ ಇದರೊಳಗಡೆ ಅದು ಪ್ರವೇಶ ಮಾಡಿದೆ. ಆತ್ಮ ಮಾತ್ರಯ, ಅದು ತನ್ನ ಒಂದು ಸ್ವರೂಪ ಮಾತ್ರವಾಗಿ ಅದು ಪ್ರವೇಶ ಮಾಡಿದೆ. ಸಾಭಾಸೈಕ ಸಹಾಯೇನ, ಹೇಗ ಅದು ಪ್ರವೇಶ ಮಾಡಿದೆ ಅಂತ ಹೇಳಿದ್ರೆ ಈ ಆಭಾಸದ ಸಹಾಯದಿಂದ ಆಭಾಸದ ಸಹಾಯದಿಂದ ಅದು ಪ್ರವೇಶ ಮಾಡಿದೆ. ಅಂದ್ರೆ ಆಭಾಸ ಅಂತ ಹೇಳಿದ್ರೆ ಈ ರಿಫ್ಲೆಕ್ಷನ್ ಅಂತ, ಆ ರಿಫ್ಲೆಕ್ಷನ್ ಸಮೇತವಾಗಿ ಅದು ಸಹಾಯದಿಂದ ಅದು ಪ್ರವೇಶ ಮಾಡಿದೆ. ಆದ್ರೆ ಪ್ರವೇಶ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಆ ಶುದ್ಧ ಚೈತನ್ಯವೇ ಪ್ರವೇಶ ಮಾಡಿರೋದು ಅಂತ. ನೋಡಿ, ಇವಾಗ ನಮಗೆ ಈ ಅಂತಃಕರಣದಲ್ಲಿ ನಾವು ಇದನ್ನ ತಿಳ್ಕೋಬೇಕು ಅಂತ ಹೇಳುವಾಗ ಕೂಡ ನಮಗೆ ಈ ಒಂದು ಆಭಾಸ ಅಂದ್ರೆ ರಿಫ್ಲೆಕ್ಟ್ ಕಾನ್ಶಿಯಸ್ನೆಸ್ ಅನ್ನೋದನ್ನೇ ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕಾಗುತ್ತೆ. ಆದ್ರೆ ಏನೇ ಒಂದೇ ಒಂದು ವಿಶೇಷ ಅಂತ ಹೇಳಿದ್ರೆ ಆ ರಿಫ್ಲೆಕ್ಟಿಂಗ್ ಮೀಡಿಯಂ ಅಂತ ಯಾವ್ದಿದೆಯೋ ಅಂತಃಕರಣ ಅಂತ, ಆ ಅಂತಃಕರಣದಲ್ಲಿರೋ ದೋಷಗಳನ್ನೆಲ್ಲ ಬಿಡಿಸಿ ಆ ಚೈತನ್ಯವನ್ನ ಮಾತ್ರ ನಾವು ಗ್ರಹಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ರಿಫ್ಲೆಕ್ಟಿವ್ ಕಾನ್ಶಿಯಸ್ನೆಸ್ ಅನ್ನೋದು ತುಂಬಾ ಮುಖ್ಯವಾದ ಒಂದು ಕಲ್ಪನೆ ಇದರಲ್ಲಿ ಶಾಸ್ತ್ರದಲ್ಲಿ. ಆದ್ರೆ ಅದನ್ನ ನಾವು ಹೀಗೆ ಅದನ್ನ ಕಂಡುಕೋಬೇಕು. ಸೊ ಎಲ್ಲಿ ರಿಫ್ಲೆಕ್ಟ್ ಆಗಿದೆಯೋ ಆ ರಿಫ್ಲೆಕ್ಟಿಂಗ್ ಮೀಡಿಯಂ ಅಂತ, ಆ ಮೀಡಿಯಂ ಅಲ್ಲಿ ದೋಷಗಳಿರುತ್ತೆ. ಆ ದೋಷಗಳನ್ನ ನಾವು ನಿವಾರಣೆ ಮಾಡ್ಬೇಕು. ನಿವಾರಣೆ ಮಾಡೋದು ಹೇಗೆ ಅಂತ ಹೇಳಿದ್ರೆ ಅದೇ ಸಾಧನೆ. ಆ ಅಂತಃಕರಣಕ್ಕೆ ಸತ್ವವನ್ನ ತುಂಬಾ ನಾವು ತುಂಬಿಸಿ, ರಜಸ್ಸು ತಮಸ್ಸನ್ನ ಹೋಗ್ಲಾಡಿಸಿ ಸತ್ವವನ್ನ ಅದಕ್ಕೆ ತುಂಬಾ ತುಂಬಿಸಿದಾಗ ಏನಾಗುತ್ತೆ, ಅದು ಈ ರಿಫ್ಲೆಕ್ಷನ್ ಅಂತ ಈ ಒಂದು ಚೈತನ್ಯದ ಒಂದು ರಿಫ್ಲೆಕ್ಷನ್ ಅಲ್ಲಿ ಇದೆಯಲ್ಲ, ಆ ರಿಫ್ಲೆಕ್ಷನ್ ನಮ್ಗೆ ತುಂಬಾ ಸ್ಫುಟವಾಗಿ ಕಾಣಿಸುತ್ತೆ. ಹೇಗೆ ಕನ್ನಡಿಯಲ್ಲಿ ನಾವು ಮುಂದೆ ನಿಂತ್ಕೊಂಡಾಗ ಆ ಕನ್ನಡಿಯಲ್ಲಿ ಏನಾದ್ರು ಅದು ಸ್ವಲ್ಪ ಅದರಲ್ಲಿ ದೋಷ ಇದ್ರೆ, ಅಂದ್ರೆ ಬಿರುಕು ಬಿಟ್ಕೊಂಡಿರೋದು ಅಥವಾ ಅದ್ರಲ್ಲಿ ಏನಾದ್ರು ಕಿಲುಬು ಕಟ್ಕೊಂಡಿದ್ರೆ ಇಂಥದ್ದೆಲ್ಲ ಆಗಿದ್ರೆ ನಮ್ಗೆ ಕನ್ನಡಿಯಲ್ಲಿ ನಮ್ಮ ರಿಫ್ಲೆಕ್ಷನ್ ಚೆನ್ನಾಗಿ ಕಾಣಿಸಲ್ಲ. ಅದನ್ನೆಲ್ಲ ನಾವು ದೂರ ಮಾಡಿದ್ರೆ, ಅದನ್ನ ಸ್ವಚ್ಛ ಮಾಡಿದ್ರೆ ಕನ್ನಡಿ, ಅವಾಗ ನಮ್ದು ರಿಫ್ಲೆಕ್ಷನ್ ಸ್ವಚ್ಛವಾಗಿ ಕಾಣಿಸುತ್ತೆ. ಇದೇ ತರಾನೇ ಅಂತಃಕರಣದಲ್ಲಿ ನಾವು ಈ ದೋಷಗಳನ್ನೆಲ್ಲ ನಾವು ದೂರ ಮಾಡಿದಾಗ ಈ ಚೈತನ್ಯದ ಒಂದು ರಿಫ್ಲೆಕ್ಷನ್ ಅಲ್ಲಿ ಸ್ಫುಟವಾಗಿ ಕಾಣಿಸುತ್ತೆ. ಅವಾಗ ಅವನು ತನ್ನನ್ನ ಅಲ್ಲಿ ನಾನ್ ಅದೇನೆ ಅಂತ ಅದನ್ನ ಗುರ್ತು ಮಾಡ್ಕೊಳ್ಳಕ್ಕೆ, ಐಡೆಂಟಿಫೈ ಮಾಡ್ಕೊಳ್ಳಕ್ಕೆ ಅನುಕೂಲವಾಗುತ್ತೆ. ಹೀಗೆ ಸೂತ್ರಾದಿ ಸ್ಥಾಣು ಪರ್ಯಂತಂ ಜಗತೆ ಸೃಷ್ಟ ಆತ್ಮ ಮಾತ್ರಯ ಸ್ವಾಭಾಸೈಕ ಸಹಾಯೇನ ಸಯೇವ ಪ್ರಾವಿಶತೆ ಪರಹ. ಹಾಗಾಗಿ ಈ ಪರಬ್ರಹ್ಮವಾದ್ದು ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿ, ಈ ಶರೀರಗಳನ್ನು ಸೃಷ್ಟಿ ಮಾಡಿ, ಅದರೊಳಗಡೆ ಅದು ಶುದ್ಧವಾಗಿ ಅದು ಪ್ರವೇಶ ಮಾಡಿದೆ. ಆದ್ರೆ ಪ್ರವೇಶ ಮಾಡುವಾಗ ಅದಕ್ಕೆ ಈ ಒಂದು ಆಭಾಸ ಅಂತ ಒಂದು ಇದ್ರೇನೆ ಮಾಡಕ್ಕಾಗುತ್ತೆ. ನೋಡಿ ಎಷ್ಟು ಕಷ್ಟ ಇದೆ ಅದಕ್ಕೆ. ಅದು ಶುದ್ಧವಾಗಿ ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಶರೀರ ಅನ್ನೋದು ಅಂತ ಒಂದು ವಸ್ತು ಅಲ್ಲ. ಅದು ಅದರಲ್ಲಿ ಅಂತಃಕರಣ ಅಂತ ಒಂದು ಒಂದು ಮೀಡಿಯಂ ಇದೆ ಇದರಲ್ಲಿ. ಆ ಮೀಡಿಯಂ ನಲ್ಲಿ ಇದು ರಿಫ್ಲೆಕ್ಟ್ ಆಗಬೇಕೇ ಹೊರತು ಬೇರೆ ಯಾವ ರೀತಿಯಲ್ಲೂ ಅದು ಇದರಲ್ಲಿ ಪ್ರವೇಶ ಮಾಡಕ್ ಸಾಧ್ಯವೇ ಇಲ್ಲ ಅಂತ. ಆಮೇಲೆ ಪ್ರವೇಶ ಅನ್ನೋದಕ್ಕೂ ಕೂಡ ನಾವು ನೆನಪಿಟ್ಕೋಬೇಕು. ಹೊರಗಡೆಯಿಂದ ಒಳಗಡೆ ಒಂದು ಪ್ರವೇಶ ಆಯ್ತು ಅಂತ ಆ ಅರ್ಥದಲ್ಲ. ಅದು ಏನು ಅಂದ್ರೆ ಆ ಶುದ್ಧ ಚೈತನ್ಯ ಅನ್ನೋದು ನಮ್ಮ ಅಂತಃಕರಣದಲ್ಲಿ ವಾಸವಾಗ್ತಾ ಇದೆ ಅಂತ ನಾವು ಅಷ್ಟನ್ನೇ ಪ್ರವೇಶ ಅಂತ ಅರ್ಥಕ್ಕೆ ತಗೋಬೇಕು. ಅದು ಕೂಡ ಪ್ರವೇಶ ಅನ್ನೋದನ್ನ ಯಾತಕ್ಕೆ ಹೇಳಿದೆ ಉಪನಿಷತ್ತು ಅಂತ ಹೇಳಿದ್ರೆ, ನಾವು ಅಲ್ಲಿ ಅದನ್ನ ರೆಕಗ್ನೈಸ್ ಮಾಡ್ಬೇಕು ಅನ್ನೋ ಕಾರಣದಿಂದ. ಹೊರಗಡೆ ಯಾವ್ದೋ ಕಲ್ಲು ಮಣ್ಣಲ್ಲಿ ನೀನು ಅದನ್ನ ರೆಕಗ್ನೈಸ್ ಮಾಡಿ ಅದನ್ನ ನೀನು ಅಂತ ತಿಳಿಯಕ್ ಆಗೋದಿಲ್ಲ. ನೀನು ಅಂತ ಅದನ್ನ ತಿಳ್ಕೊಂಡ್ರೇನೆ ನಿನಗೆ ಮುಕ್ತಿ. ಆದ್ರೆ ನಾನು ಅಂತ ತಿಳ್ಕೊಬೇಕಾದ್ರೆ ನಾನು ಇವಾಗ ಯಾವ್ದನ್ನ ನಾನು ಅಂತ ತಿಳಿದಿದ್ದೇನೋ ಶರೀರ ಮನಸ್ಸು ಇವುಗಳನ್ನ, ಅಲ್ಲಿ ಅದನ್ನ ತೋರ್ಸ್ಕೊಟ್ರೆ ಅವಾಗ ನಾನು ಅದನ್ನ ತಿಳ್ಕೊಳಕ್ಕಾಗುತ್ತೆ ಅನ್ನೋ ಉದ್ದೇಶದಿಂದ ಉಪನಿಷತ್ತು ಅಲ್ಲಿ ಅದು ಪ್ರವೇಶ ಮಾಡಿ ಹೀಗೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ತಾ ಇದೆ. ಹೀಗೆ ಆ ನಖಾಗ್ರೇಭ್ಯ ಇತಿ ಉಕ್ತ ಮರ್ಯಾದಾ ಅಸ್ಯ ಪ್ರವೇಶನೆ ಉಕ್ತ ಸ್ಪರ್ಶೇನ ಚೈತನ್ಯಂ ನಖಾಗ್ರ ಅವಧಿ ಲಕ್ಷ್ಯತೆ. ಇವಾಗ ಆ ನಖಾಗ್ರೇಭ್ಯ ಅಂತ ಒಂದು ಶಬ್ದ ಇದೆಯಲ್ಲ ವಾಕ್ಯದಲ್ಲಿ, ಉಪನಿಷತ್ ವಾಕ್ಯದಲ್ಲಿ, ಅದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಸಮಂತ ಅಂದ್ರೆ ನಖ ಪರ್ಯಂತ, ನಖಶಿಖ ಅಂತ ಹೇಳ್ತೀವಿ ಲೋಕದಲ್ಲಿ ಕೂಡ, ತಲೆಯಿಂದ ಹಿಡಿದು ಕಾಲ್ ತನಕ ಅಂತ. ಇಲ್ಲಿ ಆ ಒಂದು ಎಂಡ್ ಮಾತ್ರ ಹೇಳಿದ್ದಾರೆ. ಆ ಕಾಲಲ್ಲಿ ಇರೋ ನಖಗಳ ತನಕ ಈ ಚೈತನ್ಯ ಅನ್ನೋದು ಒಳಗಡೆ ಪ್ರವೇಶ ಆಗಿದೆ. ಅದು
ಅದು ಅದನ್ನ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಒಂದು ಲಿಮಿಟ್ ಹೇಳ್ತಾ ಇದೆ. ಯಾಕೆ ಕಾಲಲ್ಲಿ ಇರೋ ನಖದ ತನಕ ಮಾತ್ರ ಅದಿರೋದು, ಅದು ಆಚೆ ಕೂಡ ಇದೆಯಲ್ಲ ಅಂತ ಯಾರಾದ್ರೂ ಪ್ರಶ್ನೆ ಮಾಡ್ಬೋದು. ಆಚೆ ಇದ್ರೆ ಇದ್ಕೊಂಡು ಹೋಗ್ಲಿ, ಆದ್ರೆ ನಿನಗೆ ಅನುಭವ ಬರ್ತಾ ಇರೋದು ನಿನ್ ಶರೀರವನ್ನ ನೀನ್ ಎಲ್ಲಾದ್ರೂ ಮುಟ್ಕೊಂಡ್ರೆ ಅಥವಾ ನಿನ್ ಶರೀರದಲ್ಲಿ ಏನಾದ್ರೂ ಒಂದು ಏಟು ಬಿದ್ರೆ ನಿನಗೆ ತಲೆಯಿಂದ ಕಾಲ್ ತನಕ ನಿನಗೆ ಅದ್ರದ್ದು ಒಂದು ನೋವು ನಿನ್ಗೆ ಅನುಭವಿಸಕ್ ಆಗುತ್ತಲ್ವಾ? ಅಥವಾ ಮುಟ್ ನೋಡ್ಕೊಂಡ್ರೆ ಅದು ಬೆಚ್ಚಗಿದ್ಯಾ ಅಥವಾ ತಣ್ಣಗಿದ್ಯಾ ಅಂತ ಅದೆಲ್ಲ ಗೊತ್ತಾಗುತ್ತಲ್ವಾ? ಹಾಗಾಗಿ ಶರೀರದಲ್ಲಿ ಅದು ಇಲ್ಲಿ ತನಕ ಇದೆ ಅಂತ ಒಂದು ಮರ್ಯಾದ ಅಂತ ಹೇಳಿದ್ರೆ ಒಂದು ಲಿಮಿಟ್ ಅಂತ, ಅಲ್ಲಿ ತನಕ ಅದಂತ ಹೇಳಿರೋದು ಇದೇ ಕಾರಣಕ್ಕಾಗಿ ಅಂತ ಹೇಳ್ಬಿಟ್ಟು ಅದಕ್ಕೆ ಯುಕ್ತಿ ಹೇಳ್ತಾ ಇದ್ದಾರೆ ಇವರು ವಿದ್ಯಾರಣ್ಯರು. ಸ್ಪರ್ಶೇನ ಚೈತನ್ಯಂ ನಖಾಗ್ರ ಅವಧಿ ರಕ್ಷತೆ. ನಾವು ಮುಟ್ ನೋಡ್ಕೊಂಡ್ರೆ ನಮ್ಗೆ ಈ ಚೈತನ್ಯ ಅನ್ನೋದು ನಮ್ಗೆ ಫೀಲ್ ಆಗುತ್ತೆ. ಹಾಗಾಗಿ ಅದನ್ನ ನಾವು ತಿಳ್ಕೊಬಹುದು. ತಲೆಯಿಂದ ಕಾಲ್ ತನಕ ನಮ್ಗೆ ಇದನ್ನ ಫೀಲ್ ಆಗುತ್ತೆ. ಹಾಗಾಗಿ ಆ ಕಾಲ್ ತನಕ ಅಂತ ಹೇಳಿರೋ ಒಂದು ಅವಧಿ, ಅದರ ಒಂದು ಲಿಮಿಟ್ ಅನ್ನೋದು ಇದಕ್ಕ ಕೊಟ್ಟಿರೋದು ಅಂತ. ಹಾಗಾಗಿ ನಾವು ಹೊರಗಡೆ ಯಾವ್ದನ್ನಾದ್ರೂ ಮುಟ್ಟಿದ್ರೆ ನಮ್ಗೆ ಗೊತ್ತಾಗಲ್ಲ ಅದು. ಹಾಗಾಗಿ ನಮಗೆ ಫೀಲ್ ಆಗೋದು ಏನಂದ್ರೆ ಇಲ್ಲಿ ತನಕ ಅಂತ ನಮ್ಗೆ ಅಪರೋಕ್ಷವಾಗಿ ಫೀಲ್ ಆಗೋದಿದು. ಸಾಮಾನ್ಯೇನ ವಿಶೇಷಾತ್ ಚಿತ್ ದೇಹಂ ವ್ಯಾಪ್ಯ ವರ್ತತೆ ದೃಷ್ಟಾಂತಾಭ್ಯಾಂ ದ್ವಯಿ ವೃತ್ತಿ ದ್ವಿಧಾಭ್ಯಾಂ ಇಹ ಉಚ್ಯತೆ ಅಂತ. ಈ ಶರೀರದಲ್ಲಿ ಈ ಚೈತನ್ಯ ಎರಡು ರೀತಿಯಲ್ಲಿ ನಮ್ಗೆ ಕಾಣಿಸ್ಕೊಳ್ತಾ ಇದೆ. ಅದು ಪ್ರವೇಶ ಆಗಿರೋದು ಒಂದೇ ರೀತಿಯಲ್ಲಿ ಆಗಿದ್ರು ಕೂಡ ಅದರ ಒಂದು ಅನುಭವ ನಮ್ಗೆ ಎರಡು ರೀತಿಯಲ್ಲಿ ಆಗುತ್ತೆ. ಒಂದು ಸಾಮಾನ್ಯ ರೀತಿ, ಇನ್ನೊಂದು ವಿಶೇಷ ರೀತಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅದನ್ನ ಅವರೇ ಬಿಡಿಸಿ ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವಾಗ ನಮ್ಗೆ ಅಪ್ರಿಶಿಯೇಟ್ ಮಾಡಕ್ ಆಗುತ್ತೆ ಅದನ್ನ. ಹಾಗಾಗಿ ಇನ್ ಜನರಲ್ ಚೈತನ್ಯದ ಒಂದು ಎಕ್ಸಿಸ್ಟೆನ್ಸ್ ನಮ್ಮ ಬಾಡಿಯಲ್ಲಿ ನಮಗೆ ಒಂದು ರೀತಿಯಲ್ಲಿ ಗೊತ್ತಾಗುತ್ತೆ. ಇನ್ನೊಂದು ಸ್ಪೆಷಲ್ ಮ್ಯಾನಿಫೆಸ್ಟೇಷನ್ಸ್ ಆಫ್ ದಟ್ ಚೈತನ್ಯ ಇನ್ ಅವರ್ ಬಾಡಿ ಇಟ್ ಸೆಲ್ಫ್, ಅದು ಕೂಡ ನಮ್ಗೆ ಗೊತ್ತಾಗುತ್ತೆ ಅನ್ನೋದಕ್ಕೆ ಅವರು ದೃಷ್ಟಾಂತ ಕೊಡ್ತಾ ಇದ್ದಾರೆ. ದಾರು ಕೃಷ್ಣಂ ಅಭಿವ್ಯಾಪ್ಯ ಯಥಾ ಅಗ್ನಿ ದಾರುಣಿ ಸ್ಥಿತಃ ಸಂವ್ಯಾಪ್ಯ ತದ್ವತ್ ಅಖಿಲಂ ದೇಹಂ ಆತ್ಮ ವ್ಯವಸ್ಥಿತಃ. ನೋಡಿ, ಉದಾಹರಣೆಗಳನ್ನ ವಿದ್ಯಾರಣ್ಯರು ಕಲ್ಪಿಸಿ ನಮಗೆ ಹೇಳ್ತಾ ಇದ್ದಾರೆ. ಈ ಶರೀರದಲ್ಲಿ ಸಾಮಾನ್ಯವಾಗಿ ಚೈತನ್ಯ ಇದೆ ಅನ್ನೋದಕ್ಕೆ ಏನು ಉದಾಹರಣೆ ಕೊಡ್ತಾರೆ ಅಂತ ಹೇಳಿದ್ರೆ, ದಾರು ಅಂತ ಹೇಳಿದ್ರೆ ಒಂದು ಕಟ್ಟಿಗೆ ಇಡೀ ಕಟ್ಟಿಗೆಯನ್ನು ಕೂಡ ಪೂರ್ತಿ ಅಗ್ನಿ ಅನ್ನೋದು ಅಲ್ಲಿ ಇರುತ್ತೆ. ಅದು ಅಗ್ನಿ ಅನ್ನೋದು ಅಲ್ಲಿ ವ್ಯಾಪಿಸಿರುತ್ತೆ ಒಳಗಡೆ, ಆ ಕಟ್ಟಿಗೆ ಒಳಗಡೆ ಅಗ್ನಿ ಅನ್ನೋದು ವ್ಯಾಪಿಸಿರುತ್ತೆ. ಹಾಗಾಗಿ ಆತರ ನಮ್ಮ ಶರೀರವನ್ನು ಪೂರ್ತಿಯಾಗಿ ಈ ಒಂದು ಆತ್ಮ ಅನ್ನೋದು ದೇಹವನ್ನು ವ್ಯಾಪಿಸಿ ಅಲ್ಲಿ ಇದ್ಕೊಂಡಿದೆ ಅಂತ. ಹಾಗಾಗಿ ಉದಾಹರಣೆ ಏನ್ ಕೊಟ್ಟರು, ಕಟ್ಟಿಗೆಯನ್ನ ಹೇಗೆ ಅಗ್ನಿ ಅನ್ನೋದು ಪೂರ್ತಿ ವ್ಯಾಪಿಸ್ಕೊಂಡಿರುತ್ತೋ ಆ ರೀತಿಯಲ್ಲಿ ನೋಡಿ. ಹಾಗಾಗಿ ಕಟ್ಟಿಗೆಯಲ್ಲಿ ಪೂರ್ತಿ ನಮ್ಗೆ ಅಗ್ನಿ ಅನ್ನೋದು, ಆ ಕಟ್ಟಿಗೆ ಯಾವ ಭಾಗಕ್ಕೆ ನೀವು ಬೆಂಕಿ ಇಟ್ಟರು ಕೂಡ ಅಲ್ಲಿ ಅದು ದಹನ ಶುರುವಾಗುತ್ತೆ ಅಲ್ಲಿ. ಹಾಗಾಗಿ ಅದಕ್ಕೆ ಕಂಬಸ್ಟಿಬಲ್ ಅಂತ ಹೇಳ್ತೀವಿ ನಾವು. ದಾರು ಅಂತ ಕೊಟ್ಟಿರೋದು ಕಟ್ಟಿಗೆ ಅಂತ ಕಂಬಸ್ಟಿಬಲ್ ಆಬ್ಜೆಕ್ಟ್ ಅದು. ಸೊ ಅದರಲ್ಲಿ ಪೂರ್ತಿಯಾಗಿ ಎಲ್ಲಾ ಕಡೆನೂ ಅಗ್ನಿ ಅನ್ನೋದು ಅದರಲ್ಲಿ ಲೇಟೆಂಟ್ ಆಗಿರುತ್ತೆ ಅದರಲ್ಲಿ ಅಂತ. ಆತರ ಈ ಶರೀರವನ್ನ ವ್ಯಾಪಿಸಿ ಈ ಅಗ್ನಿ ಅನ್ನೋದಿದೆ. ಇವಾಗ ತಸ್ಥೌ ಅಸಂವ್ಯಾಪ್ಯ ಯಥಾ ಕ್ಷುರಪಾತ್ರಂ ಕ್ಷುರಃ ತಥಾ. ಇವಾಗ ಇನ್ನೊಂದು ಉದಾಹರಣೆ ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಸೆಕೆಂಡ್ ಎಕ್ಸಾಂಪಲ್ ಯಾತಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಚೈತನ್ಯ ನಮ್ಮಲ್ಲಿ ವಿಶೇಷವಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ತಾರಲ್ಲ, ಆ ವಿಶೇಷವಾಗಿ ಕಾಣಿಸ್ಕೊಳ್ತಾ ಇರೋದನ್ನ ತೋರ್ಸ್ಕೊಡಕ್ಕಾಗಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಏನ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಬಾರ್ಬರ್ಸ್ ಬಾಕ್ಸ್ ಅಂತ. ಬಾರ್ಬರ್ಸ್ ಬಾಕ್ಸ್ ಅಂತ. ಅದಕ್ಕೆ ನಮ್ ಹಳೆ ಕಾಲದಲ್ಲಿ ಒಂದು ಶಬ್ದ ಇದೆ. ಆ ಶಬ್ದ ಅದನ್ನ ಉಪಯೋಗಿಸ್ತಾ ಇದ್ರು ಇವ್ರನ್ನ, ಬಾರ್ಬರ್ಸ್ ಅದನ್ನ ಉಪಯೋಗಿಸ್ತಾ ಇದ್ರು. ಕ್ಷುರಪಾತ್ರಂ ಅಂತ ಅದಕ್ಕೆ ಹೆಸರು. ನಾವು ಬೇಕಾದ್ರೆ ಬಾರ್ಬರ್ ಅಂತ ಮಾತ್ರ ಸೀಮಿತ ಮಾಡದೆ ಈ ಒಂದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯಾರು ಇವಾಗ ನಾವು ಬಾಟ್ನಿ ಕ್ಲಾಸಿಗೆ ಹೋಗುವಾಗ ಇನ್ಸ್ಟ್ರೂಮೆಂಟ್ ಬಾಕ್ಸ್ ಅಂತ ತಗೊಂಡು ಹೋಗ್ತಾರೆ. ಸೊ ಅದರಲ್ಲಿ ನಮಗೆ ಬೇಕಾದಷ್ಟು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರುತ್ತೆ. ಆ ಬಾಕ್ಸ್ ಅಲ್ಲಿ ಒಳಗಡೆ ಒಂದೊಂದು ಇನ್ಸ್ಟ್ರೂಮೆಂಟ್ ಇಡೋದಿಕ್ಕೂ ಒಂದೊಂದು ಜಾಗ ಇರುತ್ತೆ, ಒಂದು ಸ್ಲಾಟ್ ಇರುತ್ತೆ. ಅದ್ರಲ್ಲಿ ಕೆಲವು ಸತಿ ಒಂದು ಪೌಚ್ ಇರುತ್ತೆ. ಏನೇ ತಗೊಂಡ್ರು ಕೂಡ ಒಂದು ಬಾಕ್ಸ್ ಅಲ್ಲಿ ಹೇಗೆ ಒಂದೊಂದು ಇನ್ಸ್ಟ್ರೂಮೆಂಟ್ ಇಡಕ್ಕೆ ಅದಕ್ಕೆ ಅಂತ ಒಂದು ವ್ಯವಸ್ಥಿತವಾಗಿ ಒಂದು ಜಾಗ ಇರುತ್ತೋ, ಅದು ಬೇರೆ ಕಡೆ ಅದು ಅಲ್ಲಾಡೋದಿಲ್ಲ, ಬೇರೆ ಕಡೆ ಹೋಗಿ ಮಿಕ್ಸಪ್ ಆಗೋದಿಲ್ವೋ, ಆ ತರ ಒಂದೊಂದಕ್ಕೂ ಒಂದೊಂದು ಜಾಗ ಇರೋ ತರ. ಅದಕ್ಕೆ ಇವ್ರಿಗೆ ಹಳೆ ಕಾಲದಲ್ಲಿ ಸಿಗೋ ಒಂದು ಎಕ್ಸಾಂಪಲ್ ಇಂಥದ್ದು ಕ್ಷುರ ಪಾತ್ರ ಅಂತ. ಕ್ಷುರ ಅಂದ್ರೆ ಕತ್ತಿ ಅಂತ. ಕತ್ತಿ ಎಲ್ಲ ಇಟ್ಕೊಂಡಿರೋ ಒಂದು ಬಾಕ್ಸ್ ಅಂತ ಇದೆ, ಅದೇ ಪಾತ್ರ. ಸೊ ತಸ್ಥೌ ಅಸಂವ್ಯಾಪ್ಯ ಯಥಾ ಕ್ಷುರಪಾತ್ರಂ ಕ್ಷುರಃ ತಥಾ ಶ್ರೋತ್ರಾದಿ ನಾಡಿ ಮಧ್ಯಸ್ಥಃ ತನು ಅವ್ಯಾಪ್ಯ ಸಂಸ್ಥಿತಃ. ಹಾಗಾಗಿ ಈ ಒಂದು ಈ ಶರೀರದಲ್ಲಿ ಇರೋ ಈ ಚೈತನ್ಯ ಅನ್ನೋದು ಈ ಇಂದ್ರಿಯಗಳಲ್ಲಿ ಆಮೇಲೆ ನಾಡಿಗಳಲ್ಲಿ ವಿಶೇಷವಾಗಿ ಅದು ಅದರ ಒಂದು ಉಪಲಬ್ಧಿ ನಮಗಿದೆ ಅಂತ. ಅದಕ್ಕೆ ಉದಾಹರಣೆ ಏನ್ ಕೊಟ್ರು, ಒಂದೇ ಬಾಕ್ಸ್ ಅಲ್ಲಿ ಇಟ್ಟಿರೋ ಬೇರೆ ಬೇರೆ ವಸ್ತುಗಳು, ಕತ್ತಿ ಇತ್ಯಾದಿ ವಸ್ತುಗಳು ಆಯಾ ಜಾಗವನ್ನು ಮಾತ್ರ ಇಟ್ಕೊಂಡಿರುತ್ತೆ. ಅದು ಅವುಗಳು ಬೇರೆ ಕಡೆ ಅದು ಹೋಗೋದಿಲ್ಲ. ಆ ರೀತಿಯಲ್ಲಿ ಈ ಚೈತನ್ಯ ಅನ್ನೋದು ಇಂಥ ಒಂದು ಭಾಗದಲ್ಲಿ, ನಮ್ಮ ಶರೀರದಲ್ಲೇ ಇರೋ ಇಂದ್ರಿಯಗಳು ಇಂಥ ಜಾಗದಲ್ಲಿ ಅದು ವಿಶೇಷವಾಗಿ ನಮ್ಗೆ ಕಾಣಿಸ್ಕೊಡ್ತಾ ಇದೆ. ಕ್ಷುರಪಾತ್ರೆ ಸ್ಥಾನಭೇದಾತ್ ವಿಭಜ್ಯಂತೆ ಯಥಾ ಕ್ಷುರಾಃ ಚೈತನ್ಯಾನಿ ವಿಭಿದ್ಯಂತೆ ತಥಾ ನಾಡಿ ವಿಭೇದತಃ.
ಹಾಗಾಗಿ ಈ ಒಂದು ಇಂದ್ರಿಯಗಳು ಮತ್ತು ನಾಡಿಗಳು ಅವುಗಳನ್ನ ನಾವು ಅವುಗಳು ಒಂದೊಂದು ಆಕ್ಟಿವಿಟಿ ಮಾಡುವಾಗ ಬೇರೆ ಬೇರೆ ರೀತಿಯಲ್ಲಿ ಅವುಗಳು ಕೆಲಸ ಮಾಡುತ್ತೆ ಅದು. ಹಾಗಾಗಿ ಈ ಪಾತ್ರೆಯಲ್ಲಿ ಕೂಡ ಈ ಕ್ಷುರ ಪಾತ್ರೆಯಲ್ಲಿ ಇರೋ ಈ ಕತ್ತಿ ಇತ್ಯಾದಿಗಳು ಸ್ಥಾನ ಭೇದಾತ್ ವಿಭಜ್ಯಂತೆ. ಹಾಗಾಗಿ ಇವುಗಳು ಒಂದೊಂದು ಕೂಡ ಇದಕ್ಕೆ ಈ ಜಾಗ, ಅದಕ್ಕೆ ಆ ಜಾಗ. ಇವಾಗ ಇನ್ಸ್ಟ್ರೂಮೆಂಟ್ಸ್ ಅಂತ ನೋಡಿದಾಗ ಈ ಸರ್ಜರಿ ಮಾಡೋರಿಗೆ ಕಟ್ ಮಾಡೋದಕ್ಕೆ ಅಂತಾನೆ ಒಂದು 3-4 ಟೈಪ್ಸ್ ಡಿಫ್ರೆಂಟ್ ಆಗಿರುತ್ತೆ. ಕಟ್ ಮಾಡೋದೇ ಎಲ್ಲದಕ್ಕೂ ಕಟ್ ಮಾಡೋ ಕೆಲಸನೇ. ಆದ್ರೂ ಕೂಡ ಚರ್ಮವನ್ನ ಕಟ್ ಮಾಡೋದಕ್ಕೆ ಬೇರೆ ತರ ಇರುತ್ತೆ. ಒಳಗಡೆ ಹೋದಾಗ ಟಿಶ್ಯೂಸ್ ಅಂತ ಹೋದಾಗ ಅಲ್ಲಿಗೆ ಸೂಕ್ಷ್ಮವಾಗಿರುತ್ತೆ ಅದಕ್ಕೆ ಕಟ್ ಮಾಡೋ ಇನ್ಸ್ಟ್ರೂಮೆಂಟ್. ಹಾಗಾಗಿ ಒಂದಕ್ಕೊಂದು ಬೇರೆ ಬೇರೆ ಇರುತ್ತೆ ಖಂಡಿತ. ಹಾಗಾಗಿ ಆ ಬೇರೆ ಬೇರೆ ಅನ್ನೋದಕ್ಕೆ ಯಾವ ಒಂದು ಕಾರಣದಿಂದ ಅದನ್ನ ಉಪಯೋಗಿಸ್ತಾರೋ ಆ ರೀತಿಯಲ್ಲಿ ಇಲ್ಲಿ ಕೂಡ ಕ್ಷುರ ಪಾತ್ರದಲ್ಲಿ ಕೂಡ ಒಂದೊಂದು ಕೂಡ ಬೇರೆ ಬೇರೆ ಸ್ಥಾನ ಅದಕ್ಕೆ ಅಂತ ಒಂದು ಸ್ಪೆಸಿಫಿಕ್ ಇದು ಜಾಗ ಕೊಟ್ಟಿರ್ತಾರೆ, ಸ್ಪೇಸ್ ಇರುತ್ತೆ, ಸ್ಪೆಸಿಫಿಕ್ ಪೊಸಿಷನ್ ಕೊಟ್ಟಿರ್ತಾರೆ. ಸೊ ಆ ತರ ಇಲ್ಲಿ ಕೂಡ ಇಂದ್ರಿಯಗಳು ನಮಗೆ ಅಂತ ಒಂದು ಉದಾಹರಣೆಗೆ ಇದೆಲ್ಲ ಸಿಗುತ್ತೆ ನಮಗೆ ಇಂದ್ರಿಯಗಳು. ಸೊ ಕಣ್ಣು ಅನ್ನೋದಕ್ಕೆ ಒಂದು ಕೆಲಸ ಇದೆ, ಆ ಜಾಗದಲ್ಲಿ ಇದ್ಕೊಂಡು ಚೈತನ್ಯ ಅನ್ನೋದು ಒಂದು ರೀತಿಯಲ್ಲಿ ಕೆಲಸ ಮಾಡುತ್ತೆ. ಈ ಕಿವಿ ಅಂತ ಹೇಳಿದಾಗ ಅದಕ್ಕೆ ಬೇರೆ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ. ಸೊ ಹೀಗಾಗಿ ಈ ದೃಷ್ಟಾಂತ ಕೊಟ್ಟರು. ಸೊ ಹಾಗಾಗಿ ಶರೀರದಲ್ಲಿ ಇಡೀ ಶರೀರದಲ್ಲಿ ಚೈತನ್ಯ ಅನ್ನೋದು ಸಂಪೂರ್ಣವಾಗಿ ವ್ಯಾಪಿಸ್ಕೊಂಡಿದೆ. ಇನ್ನೊಂದು ವಿಶೇಷವಾಗಿ ಅದು ವ್ಯಾಪಿಸ್ಕೊಂಡಿದೆ ಅನ್ನಕ್ಕೆ ಈ 2 ಉದಾಹರಣೆ ಕೊಟ್ಟರು. ಕಟ್ಟಿಗೆಯಲ್ಲಿ ಹೇಗೆ ಅಗ್ನಿ ಅನ್ನೋದು ಸಂಪೂರ್ಣವಾಗಿ ವ್ಯಾಪಿಸ್ಕೊಂಡಿದೆ ಅನ್ನೋದು ಅದಕ್ಕೆ ಉದಾಹರಣೆ. ವಿಶೇಷವಾಗಿ ವ್ಯಾಪಿಸ್ಕೊಂಡಿರೋದು ಅನ್ನೋದಕ್ಕೆ ಈ ಬಾರ್ಬರ್ಸ್ ಬಾಕ್ಸ್ ಅಂತ, ಅದರಲ್ಲಿ ಹೇಗೆ ಇನ್ಸ್ಟ್ರೂಮೆಂಟ್ಸ್ ಇರುತ್ತೋ ಅಂತ. ಪ್ರಾಪ್ನೋತಿ ವೃತ್ತಿ ದ್ವೇ ಜೀವಃ ಸ್ವಪ್ನ ಜಾಗೃತ ಅವಸ್ಥೆಯೋ ಸಾಮಾನ್ಯ ವೃತ್ತಿಮೇವ ಏಕಾಂ ಸುಷುಪ್ತೆ ಪ್ರತಿಬದ್ಧತೆ. ನೋಡಿ, ಇವಾಗ ಇವರು ಈ ಜೀವ ಅನ್ನೋನಿಗೆ ಅನುಭವ ಬರ್ತಾ ಇದೆಯಲ್ಲ, ಜಾಗೃತ ಅವಸ್ಥೆಯಲ್ಲಿ ನಾನಾ ರೀತಿಯಾದ ಅನುಭವ ಬರ್ತಾ ಇದೆ, ಸ್ವಪ್ನದ ಅವಸ್ಥೆಯಲ್ಲಿ ಕೂಡ ನಾನಾ ರೀತಿಯಾದ ಅನುಭವ ಬರ್ತಾ ಇದೆ. ಆದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ ನಮಗೆ ಈ ನಾನಾ ರೀತಿಯಾದ ಅನುಭವ ಅನ್ನೋದು ಇರೋದಿಲ್ಲ. ಘಟಪಟಾದಿಗಳು ಮತ್ತೆ ಹೊರಗಡೆ ಪ್ರಪಂಚವನ್ನ ನೋಡೋದು ಅಥವಾ ಶಬ್ದಸ್ಪರ್ಶ ಇಂಥದ್ದೆಲ್ಲ ಯಾವುದು ಅನುಭವ ಸುಷುಪ್ತಿಯಲ್ಲಿ ಇರೋದಿಲ್ಲ. ಅವಾಗ ಸಾಮಾನ್ಯ ವೃತ್ತಿ ಅನ್ನೋದು ಅವಾಗಿರುತ್ತೆ. ವಿಶೇಷ ವೃತ್ತಿ ಅನ್ನೋದು ಜಾಗೃತ ಸ್ವಪ್ನದಲ್ಲಿ ನಮಗೆ ಇರುತ್ತೆ. ಆದ್ರೆ ಸಾಮಾನ್ಯ ವೃತ್ತಿ ಅಂದ್ರೆ ಸಾಮಾನ್ಯವಾಗಿ ಈ ಚೈತನ್ಯದ ಒಂದು ಅಭಿವ್ಯಕ್ತಿ ಅನ್ನೋದು ನಮಗೆ ಸುಷುಪ್ತಿಯಲ್ಲಿ ಇರುತ್ತೆ ಅನ್ನೋದನ್ನ ಅದನ್ನು ಕೂಡ ಇವರು ವಿಂಗಡಿಸಿ ತೋರಿಸ್ಕೊಟ್ರು. ಸಾಮಾನ್ಯ ವೃತ್ತಿ ಯಾ ಸಾ ಅತ್ರ ಜೀವನಾಯ ಉಪಪದ್ಯತೆ ವಿಶೇಷ ವೃತ್ತಯೋ ದೇಹೆ ಶಬ್ದಾದಿ ಆಲೋಚನೋದ್ಯತಾಹ. ಇವಾಗ ಸಾಮಾನ್ಯ ವೃತ್ತಿ ಅನ್ನೋದು ಈ ಶರೀರ ಉಳ್ಕೊಂಡಿರೋಕೆ, ಈ ಶರೀರ ಜೀವಂತವಾಗಿರೋದಿಕ್ಕೆ ಬೇಕಾಗುತ್ತೆ ಅದು. ಆದ್ರೆ ಈ ವಿಶೇಷವಾದಿ ಅದರ ಮ್ಯಾನಿಫೆಸ್ಟೇಷನ್ಸ್ ಇದೆಯಲ್ಲ, ಅಭಿವ್ಯಕ್ತಿಗಳು, ಅದು ಶಬ್ದಸ್ಪರ್ಶ ರೂಪಾದಿಗಳನ್ನ ನಾವು ಅನುಭವಿಸಕ್ಕೆ ಅದು ಬೇಕಾಗುತ್ತೆ ನಮಗೆ ಅಂತ. ಸೊ ಹಾಗಾಗಿ ಶರೀರದಲ್ಲಿ ಚೈತನ್ಯ ಅನ್ನೋದು ಹೀಗೆ ಒಂದೇ ಅದ್ರ ವ್ಯಾಪ್ತಿ ಏನೋ ಒಂದೇ ತರ ಇದೆ. ಆದ್ರೆ ಶರೀರದಲ್ಲಿರೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದೆಯಲ್ಲ, ಆ ಇನ್ಸ್ಟ್ರೂಮೆಂಟ್ಸ್ ಏನ್ ಮಾಡುತ್ತೆ, ಆ ಚೈತನ್ಯದ ಒಂದು ವಿಶೇಷವಾದ ಒಂದು ಅಭಿವ್ಯಕ್ತಿಯನ್ನ ನಮಗೆ ತೋರಿಸ್ಕೊಡುತ್ತೆ. ಸೊ ಹೀಗಾಗಿ ಸಾಮಾನ್ಯ ವೃತ್ತಿ ಅನ್ನೋದು ಆ ವ್ಯಕ್ತಿ ಜೀವಂತನಾಗಿರೋದಿಕ್ಕೆ ಬೇಕಾಗುತ್ತೆ. ನೋಡಿ, ಇವಾಗ ಬ್ರೈನ್ ಡೆಡ್ ಅಂತ ಹೇಳ್ತೀವಿ. ಬ್ರೈನ್ ಡೆಡ್ ಅಂತ ಹೇಳುವಾಗ ಅವನು ಬದುಕಿರ್ತಾನೆ, ಸತ್ತೋಗಿಲ್ಲ, ಸತ್ತಿದ್ದಾನೆ ಅಂತ ಡಿಕ್ಲೇರ್ ಮಾಡಲ್ಲ ಅವರು. ಆದ್ರೆ ಬೇರೆ ಏನು ಕೆಲಸಗಳು ಕೂಡ ಶರೀರದಲ್ಲಿ ಆಗೋದಿಲ್ಲ. ಈ ನೋಡೋದು ಅಥವಾ ಕೇಳೋದು ಅಂತದ್ದೆಲ್ಲ ಯಾವುದು ಆಗೋದೇ ಇಲ್ಲ. ಇಂಥದ್ದೆಲ್ಲ ಕೂಡ ನಾವು ನೋಡ್ತೀವಿ. ಆದ್ರೆ ವಿಶೇಷ ಅಭಿವ್ಯಕ್ತಿ ಅನ್ನೋದು ಅವನು ಬದುಕಿದ್ರೆ ಮಾತ್ರ, ಚೆನ್ನಾಗಿ ಬದುಕಿದ್ರೆ ಮಾತ್ರ ಅದು ಆಗೋದು. ಪ್ರವೇಶವಾಕ್ಯಂ ಪದಶಃ ತಾತ್ಪರ್ಯಾತ್ ಚ ಸ್ಫುಟೀಕೃತಂ ತದನುಗ್ರಾಹಕೋ ನ್ಯಾಯ ಇದಾನಿಂ ಪ್ರವಿಚಾರ್ಯತೆ. ಇವ್ರು ಮುಂಚೆ ಹೇಳಿದ್ರು, ಈ ಪ್ರವೇಶ ಅಂತ ಒಂದು ವಾಕ್ಯ ಇದೆಯಲ್ಲ, ಆ ವಾಕ್ಯ ಆನಕಾಗ್ರಬಿಹ ಅಂತ, ಆ ವಾಕ್ಯದಲ್ಲಿ ಇರೋ ಒಂದೊಂದು ಶಬ್ದವನ್ನು ಹೇಳ್ತೀನಿ, ಅದಾದ್ಮೇಲೆ ಅದ್ರ ಬಗ್ಗೆ ಒಂದು ವಿಚಾರ ಮಾಡ್ತೀನಿ ಅಂತ. ಇವಾಗ ಶಬ್ದಗಳಿಗೆಲ್ಲ ಅರ್ಥ ಹೇಳ್ಬಿಟ್ರು, ಇವಾಗ ಈ ವಿಚಾರವನ್ನ ಇವಾಗ ಮಾಡ್ತೀನಿ ಅಂತ ಇವಾಗ ಹೇಳ್ತಾ ಇದಾರೆ. ಪ್ರವೇಶ ವಾಕ್ಯಂ ಪದಶಃ ತಾತ್ಪರ್ಯಾತ್ ಚ ಸ್ಫುಟೀಕೃತಂ ತದ್ ಅನುಗ್ರಾಹಕ ನ್ಯಾಯ ಇದಾನಿಂ ಪ್ರವಿಚಾರ್ಯತೆ. ಇದನ್ನ ನೋಡಿದಾಗ ನಮ್ಗೆ ಒಂದು ಥೀಸಿಸ್, ಒಂದು ಡೆಸರ್ಟೇಷನ್ ಅಂತ ಹೇಳ್ತಾರಲ್ಲ, ಒಂದು PhD-ಗೋ ಏನಕ್ಕಾದ್ರೂ ಒಂದು ಡೆಸರ್ಟೇಷನ್ ಮಾಡ್ಬೇಕು ಅಂದ್ರೆ ಅವನಿಗೆ ಒಂದು ವಿಷಯ ಇರುತ್ತೆ, ಅದನ್ನ ಹೇಳ್ಬೇಕು ಅಂತ, ಅದನ್ನ ತೋರಿಸ್ಕೊಡ್ಬೇಕು ಅಂತ. ಆ ವಿಷಯವನ್ನ ಹೇಗೆ ಅವ್ನು ಪ್ರೆಸೆಂಟ್ ಮಾಡ್ತಾನೆ ಅಂತ ನೋಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಇವ್ರು ಮಾಡ್ತಾ ಇರೋದು ನಮ್ಗೆ ಗೊತ್ತಾಗುತ್ತೆ. ಅವ್ನು ಮೊದಲು ಏನ್ ಮಾಡ್ತಾನೆ, ಇದನ್ನೆಲ್ಲ ನಾನು ಹೇಳ್ತೀನಿ ಅಂತ ಒಂದು ಪ್ರತಿಜ್ಞೆ ಮಾಡ್ತಾನೆ. ಆಮೇಲೆ ಒಂದೊಂದನ್ನು ಕೂಡ ಅದಕ್ಕೆ ವಿಶೇಷವಾಗಿ ಅದನ್ನ ಹೇಳ್ಕೊಂಡ್ ಬರ್ತಾನೆ. ಸೊ ಅದನ್ನ ಇವರು ಯಾವ್ದನ್ನು ಮರೆಯೋದಿಲ್ಲ. ಆದ್ರೆ ಅದನ್ನ ಇವರು ಕೂಡ ಅದೇ ತರ ಮಾಡ್ತಾ ಇದ್ದಾರೆ. ಸೊ ಇವಾಗ ತದ್ ಅನುಗ್ರಾಹಕ ನ್ಯಾಯ ಇದಾನೀಂ ಪ್ರವಿಚಾರ್ಯತೆ. ದೇವದತ್ತಃ ಪರಿಚ್ಛಿನ್ನಃ ಸಾಂಶಃ ಚ ಅಥೋ ಗೃಹಂ ವಿಷೇತ್ ನಿರಂಶಃ ಸರ್ವಗಃ ಆತ್ಮ ಕಥಂ ದೇಹೇ ವಿಷೇತ್ ಅಸೌ ಅಂತ ಇವಾಗ ಒಂದು ಪ್ರಶ್ನೆ ಮಾಡ್ತಾರೆ. ನೋಡು, ದೇವದತ್ತ ಅಂತ ಒಬ್ಬ ಇದಾನಲ್ಲ, ಅವನು ಒಂದು ಫೈನೈಟ್ ಎಂಟಿಟಿ, ಅವನು ಫೈನೈಟ್ ವ್ಯಕ್ತಿ, ಅವನು ಒಂದು ಶರೀರ ಇತ್ಯಾದಿಗಳ ವ್ಯಕ್ತಿ ಅವನು ಮನೆ ಒಳಗಡೆ ಪ್ರವೇಶ ಮಾಡಕ್ಕೆ ಸಾಧ್ಯವಾಗುತ್ತೆ. ಆದ್ರೆ ಅಂಶಗಳೇ ಇಲ್ಲದೆ ಇರೋ ಈ ಸರ್ವತ್ರ ವ್ಯಾಪಕವಾಗಿರೋ ಈ ಚೈತನ್ಯ ಆತ್ಮ ಅನ್ನೋದು ಹೇಗೆ ಶರೀರದಲ್ಲಿ ಪ್ರವೇಶ ಮಾಡಕ್ ಸಾಧ್ಯ ಅಂತ ಒಂದು ಪ್ರಶ್ನೆ ಮಾಡಿ
ಅದಕ್ಕೆ ಅವರು ಉತ್ತರ ಕೊಡಕ್ಕೆ ಮುಂದಾಗ್ತಾರೆ. ಯಾಕಂದ್ರೆ ಈ ಪ್ರಶ್ನೆ ಎಲ್ಲರಿಗೂ ಬರ್ತಲ್ಲ. ಪ್ರವೇಶ ಮಾಡಿದೆ ಅಂತ ಹೇಳಿದ ತಕ್ಷಣ ನಮ್ಗೆ ಓಹೋ ಆತ್ಮ ಪ್ರವೇಶ ಮಾಡಿದೆ ಅಂತ ಶ್ರುತಿ ಹೇಳ್ತಾ ಇದೆಯಪ್ಪ ಅಂತ ನಾವು ನಂಬ್ತೀವಿ. ಆದ್ರೆ ಇನ್ನು ಸ್ವಲ್ಪ ಬುದ್ಧಿವಂತನಾಗಿರ್ತಾನೆ ಇದ್ರೆ ಏನ್ ಮಾಡ್ತಾನೆ, ಆತ್ಮ ಅನ್ನೋದಕ್ಕೆ ನೀವು ಸರ್ವವ್ಯಾಪಿ, ಅದು ಚೈತನ್ಯ, ಅದರಲ್ಲಿ ಪಾರ್ಟ್ಸ್ ಅಂತ ಯಾವ್ದು ಇಲ್ವೇ ಇಲ್ಲ ಅಂತ ಹೇಳಿದ್ದೀರಾ. ಹಾಗಿರುವಾಗ ಅದು ಹೇಗೆ ಪ್ರವೇಶ ಮಾಡಕ್ ಸಾಧ್ಯ ಅಂತ ಒಂದು ಪ್ರಶ್ನೆ ಬರ್ಬೋದು. ಹಾಗಾಗಿ ಆ ಪ್ರಶ್ನೆಯನ್ನ ಇವರೇ ಎತ್ತಿ ಅದಕ್ಕೆ ಒಂದು ಉತ್ತರ ಇವರೇ ಕೊಡ್ತಾರೆ. ಅಪ್ರವಿಷ್ಟ ಸ್ವಭಾವೋಯಂ ದಿಗ್ದೇಶಾದಿ ಅನಭಿಪ್ಲುತೆ ಕಲ್ಪಿತೋ ಅಸ್ಯ ಪ್ರವೇಶ ಸ್ಯಾತ್ ಜಲಪಾತ್ರಾರ್ಕ ಬಿಂಬವತೆ ಅಂತ. ಹಾಗಾಗಿ ಇವ್ರು ಹೇಳ್ತಾ ಇದ್ದಾರೆ, ಈ ಆತ್ಮನಿಗೆ ವಾಸ್ತವವಾಗಿ ಅದು ಎಲ್ಲಾ ಕಡೆನೂ ಇದೆ. ಅದು ಪ್ರವೇಶ ಮಾಡಿಲ್ದೇ ಇರೋ ಜಾಗ ಅನ್ನೋದು ಯಾವ್ದು ಇಲ್ವೇ ಇಲ್ಲ. ಸೊ ಹಾಗಾಗಿ ಅಪ್ರವಿಷ್ಟ ಸ್ವಭಾವೋಯಂ ದಿಗ್ದೇಶಾದಿ ಅನಭಿಪ್ಲುತೆ, ಅದಕ್ಕೆ ಯಾವುದೇ ಒಂದು ಪರಿಚಿನ್ನತೆ, ಅದಕ್ಕೆ ಲಿಮಿಟ್ಸ್ ಅನ್ನೋದು ಯಾವ್ದು ಇಲ್ವೇ ಇಲ್ಲ. ಅಂತ ಒಂದು ಸ್ವರೂಪ ಅದು. ಅದನ್ನ ನಾವು ಪ್ರವೇಶ ಮಾಡಿದ್ದೆ ಅಂತ ಹೇಳಿದ್ರೆ ಒಂದು ಕಲ್ಪನೆ, ಒಂದು ಒಂದು ಅದನ್ನ ಒಂದು ಹೇಳೋ ಒಂದು ದಾಟಿ ಅಷ್ಟೇನೆ. ಹಾಗಾಗಿ ಒಂದು ಕನ್ಸೆಷನ್, ಪ್ರವೇಶ ಮಾಡಿದೆ ಅಂತ ಒಂದು ಕನ್ಸೆಷನ್ ಆಗಿ ಹೇಳ್ತೀವಿ ಅಷ್ಟೇ ಇರ್ತೇವೆ. ಅದು ನಿಜವಾಗಿ ಅದು ಪ್ರವೇಶ ಮಾಡಿದೆ ಅಂತ ಅಲ್ಲ ಅದು. ಹಾಗಾಗಿ ಸ್ಯಾತ್ ಜಲಪಾತ್ರ ಅರ್ಕ ಬಿಂಬವತೆ, ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಇವಾಗ ಒಂದು ಪಾತ್ರೆಯಲ್ಲಿ ನೀರಿದೆ. ಆ ನೀರಿನ ಪಾತ್ರೆಯಲ್ಲಿ ಸೂರ್ಯ ಪ್ರವೇಶ ಮಾಡಿದೆ ಅಂತ ಹೇಳಿದ್ರೆ ಏನಾಗುತ್ತೆ, ಆ ಸೂರ್ಯನ ಒಂದು ಬಿಂಬ ಇದರಲ್ಲಿ ಪ್ರತಿಬಿಂಬಿತವಾಗಿ ಕಾಣಿಸ್ತಾ ಇದೆಯಲ್ವಾ, ಆ ರೀತಿಯಲ್ಲಿ ಇದು ಪ್ರವೇಶ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಫಿಸಿಕಲ್ ಆಗಿ ಪ್ರವೇಶ ಮಾಡ್ಬೇಕಾಗಿಲ್ಲ, ಆದ್ರೆ ಅದರ ಒಂದು ಅಭಿವ್ಯಕ್ತಿ ಕಾಣಿಸ್ಕೊಳ್ಳಕ್ಕೆ ಒಂದು ದಾರಿ ಇದೆ. ಅದಕ್ಕೆ ಉದಾಹರಣೆ ಏನು, ಸೂರ್ಯ ಈ ಒಂದು ಜಲಪಾತ್ರದಲ್ಲಿ ಪ್ರವೇಶ ಮಾಡಿದೆ ಅಂತ ಹೇಳಿದ್ರೆ ಅದರ ಒಂದು ಪ್ರತಿಬಿಂಬ ಇಲ್ಲಿ ಕಾಣಿಸ್ಕೊಳ್ತಾ ಇದೆಯಲ್ಲ, ಆ ರೀತಿಯಲ್ಲಿ ನಾವು ತಿಳಿಬೇಕು. ಆತ್ಮನ ಒಂದು ಪ್ರತಿಬಿಂಬ ನಮಗೆ ನಮ್ಮ ಅಂತಃಕರಣದಲ್ಲಿ ಕಾಣಿಸ್ಕೊಳ್ತಾ ಇದೆ, ಆ ರೀತಿಯಲ್ಲಿ ನಾವು ಅದು ಪ್ರವೇಶ ಮಾಡಿದೆ ಅಂತ ತಿಳಿಬೇಕು ಅಂತ. ವಿಭಾಗಾದಿ ಅಂಶ ವೈಷಮ್ಯೇಪಿ ಅಸ್ತಿ ಸಾಮ್ಯಂ ವಿವಕ್ಷಿತಂ ಉಪಾಧಿಸ್ಥೋಪಲಬ್ಧ್ಯಾದಿ ಸಾಮ್ಯಂ ಕೇನ ನಿವಾರ್ಯತೆ. ಹಾಗಾಗಿ ಈ ಸೆಪರೇಟ್ ಆಗಿ ಒಂದೊಂದಾಗಿ ಬಿಡಿಸಿ ಅದು ಪ್ರವೇಶ ಮಾಡಿದೆ ಅಂತ ಅದೆಲ್ಲ ಹೇಳದೆ ಹೋದ್ರು ಕೂಡ ನಮ್ಗೆ ಸಾಮ್ಯ ಅಂತ ಒಂದಿದೆ. ಏನ್ ಸಾಮ್ಯ ಅಂತ ಹೇಳಿದ್ರೆ ಉಪಾಧಿಸ್ಥೋಪಲಬ್ಧ್ಯಾದಿ, ಉಪಾಧಿಯಲ್ಲಿ ಅದು ನಮ್ಗೆ ಉಪಲಬ್ಧಿ ಈಗ ಸಿಗ್ತಾ, ನಮ್ಗೆ ಈ ಶರೀರ ಅಂತ ಉಪಾಧಿಯಲ್ಲಿ ಅದು ನಮ್ಗೆ ಸಿಗ್ತಾ ಇದೆ. ಹಾಗಾಗಿ ಅದನ್ನ ನಮ್ಗೆ ಅನುಭವಿಸಕ್ ಆಗ್ತಾ ಇದೆ ಅದು. ಹಾಗಾಗಿ ಹೇಗೆ ಸೂರ್ಯ ಅನ್ನೋದು ಇಡೀ ಸೂರ್ಯನು ಪ್ರವೇಶ ಮಾಡಿದ್ಯಾ ಆ ನೀರಲ್ಲಿ ಅಂತ ಕೇಳಿದ್ರೆ ಇಲ್ಲ, ಅದರ ಒಂದು ಕಿರಣಗಳು ಇಲ್ಲಿ ಬಿದ್ದಿದೆ. ಆದ್ರೆ ಈ ಒಂದು ನೀರಿಗೆ ಆ ಸೂರ್ಯನ ಒಂದು ಬಿಂಬವನ್ನ ರಿಫ್ಲೆಕ್ಟ್ ಮಾಡೋ ಒಂದು ಸಾಮರ್ಥ್ಯ ಇದೆ ಅದು. ಆತರ ಇಲ್ಲೂ ಕೂಡ ಆತ್ಮನ ಒಂದು ರಿಫ್ಲೆಕ್ಷನ್ ನ ಈ ಅಂತಃಕರಣ ಅನ್ನೋದು ಹಿಡ್ಕೊಂಡು ಈ ಜೀವನಿಗೆ ಅದರ ಒಂದು ಅನುಭವವನ್ನ ಕೊಡಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಒಂದು ಸಾಮ್ಯ ಇದೆ, ಅದನ್ನ ಯಾರು ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ ಅಂತ. ಅದನ್ನ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೇಕು ಅಂತ ಅವರು ಮುಂದೆ ಹೇಳ್ತಾ ಇದ್ದಾರೆ. ಉಪಾಧೌ ಉಪಲಭ್ಯತ್ವಂ ಅನ್ಯಥಾತ್ವೇನ ಭಾಸನಂ ಬಹುತ್ವಭಾನಂ ಇತಿ ಏತತ್ ಸೊ ಉಪಾಧೌ ಉಪಲಭ್ಯತ್ವಂ ಅನ್ಯಥಾಭಾವೇನ ಭಾಸನಂ ಬಹುತ್ವಭಾನಂ ಇತಿ ಏತತ್ ದೃಷ್ಟದಾಷ್ಟಾಂತಯೋ ಸಮಂ ಅಂತ. ಅಂದ್ರೆ ಏನಾಯ್ತು ಅಂತ ಹೇಳಿದ್ರೆ ಉಪಾಧಿಯಲ್ಲಿ ಸಿಗ್ತಾ ಇದೆ, ಕಾಣಿಸ್ಕೊಳ್ತಾ ಇದೆ, ಆದ್ರೆ ಅದು ಬೇರೆ ರೀತಿಯಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ಏನಾಯ್ತು, ಈ ಪಾತ್ರೆಯಲ್ಲಿ, ನೀರಿನ ಪಾತ್ರೆಯಲ್ಲಿ ಸೂರ್ಯನ ಒಂದು ಇದು ಪ್ರತಿಬಿಂಬ ಬಿದ್ದಿದೆ, ಆದ್ರೆ ಅದು ನೀರಿನ ಪಾತ್ರೆ ಅಂತ ಒಂದು ಉಪಾಧಿ ಇದೆಯಲ್ಲ, ಅಲ್ಲಿ ಅದು ಕಾಣಿಸ್ಕೊಳ್ತಾ ಇದೆ. ಆಮೇಲೆ ಅದು ಬೇರೆ ಬೇರೆ ರೀತಿಯಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಸೂರ್ಯ ಒಂಥರ ಇದೆ, ಅತ್ಯಂತ ಪ್ರಕಾಶಮಾನವಾಗಿ ಆಕಾಶದಲ್ಲಿದೆ, ಆದ್ರೆ ನೀರಿನಲ್ಲಿ ನಾವು ಅಷ್ಟೊಂದು ಅತ್ಯಂತ ಪ್ರಕಾಶಮಾನವಾಗಿ ನಾವು ನೋಡಕ್ ಆಗೋದಿಲ್ಲ ಅದನ್ನ. ಆಮೇಲೆ ಸೂರ್ಯ ಅನ್ನೋದು ಅಷ್ಟೊಂದು ಉಷ್ಣವಾಗಿರುತ್ತೆ ಅದು, ಆದ್ರೆ ನೀರಿನ ಪಾತ್ರೆಯಲ್ಲಿ ಬಿದ್ದಿರೋ ಈ ಒಂದು ಪ್ರತಿಬಿಂಬ ನಮ್ಗೆ ಮುಟ್ಟಿದ್ರೆ ಏನು ಔಷ್ಣ್ಯ ಏನು ಇರೋದಿಲ್ಲ ಅದರಲ್ಲಿ. ಆದ್ರೆ ಬಹುತ್ವಭಾನಂ ಇತಿ ಏತತೆ ದೃಷ್ಟದಾಷ್ಟಾಂತಯೋ ಸಮಂ ಅಂತ. ಹಾಗಾಗಿ ಅದೇ ತರನೇ ಆತ್ಮ ಅನ್ನೋದು ಕೂಡ ಅದರ ಒಂದು ಸಂಪೂರ್ಣ ಸ್ವರೂಪ ಅನ್ನೋದು ನಮ್ಗೆ ಅಂತಃಕರಣದಲ್ಲಿ ಕಾಣಿಸೋದಿಲ್ಲ, ಆದ್ರೂ ಕೂಡ ನಮ್ಗೆ ಒಂದು ಕಿಂಚಿತ್ ಅದನ್ನ ಒಂದು ಗುರ್ತು ಮಾಡ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯವಾಗುತ್ತೆ ಅದು ಅಂತ. ಆಮೇಲೆ ಬಹುತ್ವಭಾನಂ ಅಂದ್ರೆ ಏನಾಯ್ತು ನೋಡಿ, ಸೂರ್ಯ ಅನ್ನೋದು ಒಂದೇ ಒಂದಿದೆ, ಆದ್ರೆ ಭೂಮಿಯಲ್ಲಿ ನಾವು ನಾನಾ ಕೊಳ ಅಥವಾ ಕುಂಟೆ ಅಥವಾ ಏನಾದ್ರೂ ಹೇಳ್ಬೋದು, ಸಣ್ಣ ಸಣ್ಣ ಒಂದು ಪಾತ್ರೆಗಳಲ್ಲಿ ಅಥವಾ ಒಂದು ದೊಡ್ಡ ದೊಡ್ಡ ಟ್ಯಾಂಕ್ ಅಲ್ಲಿಲ್ಲ ನೀರಿದ್ರು ಕೂಡ ಒಂದೇ ಸೂರ್ಯನ ಒಂದು ಪ್ರತಿಬಿಂಬ ನಾನಾ ಪಾತ್ರೆಗಳಲ್ಲಿ, ನಾನಾ ವಾಟರ್ ಬಾಡೀಸ್ ಅಲ್ಲಿ, ರಿಸರ್ವಾಯರ್ಸ್ ಅಲ್ಲೆಲ್ಲ ಕಾಣಿಸ್ಕೊಳ್ತಾ ಇರುತ್ತೆ. ಅದೇ ತರ ಆತ್ಮ ಅನ್ನೋದು ಒಂದೇ ಒಂದಾಗಿದ್ರು ಕೂಡ ಬೇಕಾದಷ್ಟು ಶರೀರಗಳಿದೆಯಲ್ಲ, ಆ ಶರೀರಗಳಲ್ಲೆಲ್ಲ ಅಂತಃಕರಣ ಇದೆಯಲ್ಲ, ಅಂತಃಕರಣದಲ್ಲಿ ನಾನಾತ್ವವಾಗಿ ಕಾಣಿಸ್ಕೊಳ್ತಾ ಇದೆ ಅಂತ. ಈ ಒಂದು ಸಾಮ್ಯನೂ ಇದೆ ಎರಡಕ್ಕೂ ಅಂತ ಇವರು ತೋರಿಸ್ತಾ ಇದ್ದಾರೆ. ತೇಜೋಧಿಕಂ ಖೇ ರವೇಹ ಬಿಂಬಂ ಅಶಕ್ಯಂ ದ್ರಷ್ಟು ಅಂಜಸ ತಥಾಪಿ
ಜಲಮಧ್ಯೆ ತದ್ಬಿಂಬಂ ಸಮ್ಯಕ್ ಅವೇಕ್ಷತೆ. ಅದೇ ಹೇಳ್ತಾ ಇದ್ದಾರೆ, ತೇಜೋಧಿಕಂ ರವೇಹೆ ಬಿಂಬಂ. ಅಷ್ಟೊಂದು ತೇಜಸ್ಸಿರೋ ಈ ಸೂರ್ಯನ ಒಂದು ಬಿಂಬವನ್ನ ಅಶಕ್ಯಂ ದ್ರಷ್ಟುಂ ಅಂಜಸ, ನಾವು ಕಣ್ಣಿಂದ ಅದನ್ನ ನೋಡಕ್ಕೆ ಆಗುದಿಲ್ಲ. ಅಷ್ಟೊಂದು ಸೂರ್ಯ ಪ್ರಖರವಾಗಿರುವಾಗ ನಾವು ಕಣ್ಣಿಂದ ನೋಡಿದ್ರೆ ಕೆಲವು ಸತಿ ಕಣ್ಣಿಗೆ ಕೂಡ ಹಾನಿ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಅಷ್ಟೊಂದು ಪ್ರಖರವಾಗಿರೋ ಸೂರ್ಯನನ್ನ ನೀನು ಕಣ್ಣಿಂದ ನೇರಾಗಿ ನೋಡ್ಬೇಡ, ಒಂದು ಕಪ್ಪು ಗ್ಲಾಸ್ ಹಾಕೊಂಡು ನೋಡು, ಇಂಥದ್ದೆಲ್ಲ ಹೇಳ್ತಾರೆ. ಹಾಗಾಗಿ ನೇರಾಗಿ ನೋಡಿದ್ರೆ ಅದು ನಮ್ಗೆ ಕಣ್ಣಿಗೆನೆ ಅದು ತುಂಬಾ ಹಾನಿ ಮಾಡಕ್ಕೆ ಪಾಸಿಬಿಲಿಟೀಸ್ ತುಂಬಾ ಇದೆ. ಆದ್ರೆ ಅದನ್ನ ತಥಾಪಿ ಜಲಮಧ್ಯೆ ತದ್ಬಿಂಬಂ ಸಮ್ಯಕ್ ಅವೇಕ್ಷತೆ. ಜಲಮಧ್ಯದಲ್ಲಿ ಜಲದಲ್ಲಿ ಅದರ ಒಂದು ಪ್ರತಿಬಿಂಬ ಬಿದ್ದಾಗ ಅದನ್ನ ನಾವು ತೊಂದರೆ ಇಲ್ಲದೆ ನಾವು ಈಸಿಯಾಗಿ ನೋಡ್ಕೋಬಹುದು ನಾವು ಅಂತ. ಸೊ ಈ ತರ ನಮಗೆ ಈ ಆತ್ಮನನ್ನ ನಮ್ಗೆ ಇವಾಗಿರೋ ಸ್ಥಿತಿಯಲ್ಲಿ ಅದರ ಒಂದು ಸಂಪೂರ್ಣವಾಗಿ ಸ್ವರೂಪತಃ ನಮ್ಗೆ ತಿಳ್ಕೊಳಕ್ ಆಗದೆ ಹೋದ್ರು ಕೂಡ ಅದನ್ನ ರೆಕಗ್ನೈಸ್ ಮಾಡ್ಕೊಳಕ್ಕೆ ನಮ್ಗೆ ಇಲ್ಲಿ ಈ ಒಂದು ಶರೀರದಲ್ಲಿ ಇರೋ ಒಂದು ಪ್ರತಿಬಿಂಬ ಇದೆಯಲ್ಲ, ಆತ್ಮನ ಪ್ರತಿಬಿಂಬ, ಅದು ನಮ್ಗೆ ಕಾಣಿಸ್ಕೊಳ್ತಾ ಇದೆಯಲ್ಲ, ಸಾಕಾಗುತ್ತೆ ಅಂತ ಸಮಾಧಾನ ಹೇಳ್ತಾ ಇದ್ದಾರೆ. ಸ್ವಯಂ ಪ್ರಕಾಶ ಆತ್ಮ ಏವಂ ನ ಉಪಲಭ್ಯೋ ಅನುಪಾದಿಕ ಜಡದೇಹಾದಿ ಉಪಾದೌತು ವಿಸ್ಪಷ್ಟಂ ಉಪಲಭ್ಯತೆ. ನೋಡಿ, ಅವರು ಇರೋ ಸತ್ಯವನ್ನ ನಾವು ತಿಳ್ಕೋಬೇಕು. ವಿ ಹ್ಯಾವ್ ಟು ಈ ಫ್ಯಾಕ್ಟ್ಸ್ ನಾವು ತಿಳ್ಕೊಂಡು ನಾವು ಅದನ್ನ ಒಪ್ಕೋಬೇಕು. ನಾವು ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ಫ್ಯಾಕ್ಟ್ಸ್. ಅದೇನ್ ಫ್ಯಾಕ್ಟ್ ಅಂತ ಹೇಳಿದ್ರೆ, ಈ ಆತ್ಮ ಅಂತ ಒಂದಿದೆಯಲ್ಲ, ಸ್ವಯಂ ಪ್ರಕಾಶವಾಗಿರೋ ಆತ್ಮ, ಅದು ಉಪಾಧಿ ಇಲ್ಲದೆ ಅದು ನಮ್ಗೆ ಗೊತ್ತಾಗೋದೇ ಇಲ್ಲ, ಕಾಣಿಸ್ಕೊಳ್ಳೋದೇ ಇಲ್ಲ ಅದು. ಯಾಕಂದ್ರೆ ಅದು ಅಂತ ಒಂದು ವಸ್ತು ಅದು. ಅದರಿಂದ ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ಫ್ಯಾಕ್ಟ್. ಜಡದೇಹಾದಿ ಉಪಾಧೌತು ವಿಸ್ಪಷ್ಟಂ ಉಪಲಭ್ಯತೆ. ಹಾಗಾಗಿ ಜಡವಾಗಿರೋ ಶರೀರ ಅಂತ ಒಂದು ಉಪಾಧಿ ಇದೆಯಲ್ಲ, ಅದರಲ್ಲಿ ಅದರ ಒಂದು ಉಪಲಬ್ಧಿ, ಅದರ ಒಂದು ಅನುಭವ ನಮ್ಗೆ ಖಂಡಿತ ಸಿಗುತ್ತೆ. ಅದು ಸಿಗುತ್ತೆ ಅಂತ ಒಂದು ಪಾಸಿಬಿಲಿಟಿ ಇರೋದ್ರಿಂದಲೇ ಉಪನಿಷತ್ತು ಈ ತರ ಹೇಳಕ್ ಮುಂದಾಗ್ತಾ ಇದೆ. ಈ ಒಂದು ಪಾಸಿಬಿಲಿಟಿ ಇಲ್ಲದೆ ಹೋಗಿದ್ರೆ ಆತ್ಮನನ್ನ ತೋರ್ಸ್ಕೊಳಕ್ಕೆ ದಾರಿ ಇಲ್ವೇ ಇಲ್ಲ ಅಂತ ಆಗೋಗುತ್ತೆ. ಆತ್ಮನ ತಿಳ್ಕೊಳಕ್ ಆಗೋದೇ ಇಲ್ಲ ಅಂತ ಆಗೋಗುತ್ತೆ. ಏನೋ ಅದು ದೈವಾಧೀನವಾಗಿ ಒಬ್ಬೊಬ್ರಿಗೂ ಶರೀರದಲ್ಲಿ ಈ ತರ ಒಂದು ಅಂತಃಕರಣದಲ್ಲಿ ಇದರ ಒಂದು ಭಾಸ ಆಗ್ತಾ ಇದೆ. ಅದನ್ನ ತೋರ್ಸ್ಕೊಟ್ಟು ಅದನ್ನ ಅಲ್ಲಿಂದ ಮುಂದಕ್ಕೆ ತಗೊಂಡೋಗಿ ಅದರ ಒಂದು ಸ್ವರೂಪವನ್ನ ಚೆನ್ನಾಗಿ ಉಪನಿಷತ್ತು ತೋರ್ಸ್ಕೊಡುತ್ತೆ. ಸೊ ಈಗ ಹೇಳ್ಬಿಟ್ಟು, ಜೀವತ್ವ ಭ್ರಾಂತಿ ಏಷ ಏವಂ ಪ್ರತ್ಯಕ್ ಬೋಧೋಪಯೋಗತಃ ಜಲಪಾತ್ರಾರ್ಕ ಸಾಮ್ಯೇನ ಪ್ರವೇಶ ಇಹ ಕಲ್ಪ್ಯತೆ. ಹಾಗಾಗಿ ಜೀವತ್ವ ಭ್ರಾಂತಿ ಅಂತ ಪ್ರತಿಯೊಂದು ವ್ಯಕ್ತಿಗೂ ತಾನು ಜೀವ ಅಂತ ಒಂದು ಭ್ರಾಂತಿ ಬಂದಿದೆ. ಜೀವ ಅಂದ್ರೆ ಏನು ಅಂತ ಹೇಳಿದ್ರೆ, ಪ್ರಾಣಧಾರಣೆ ಅಂತ ಅದಕ್ಕೊಂದು ಧಾತು ಇದೆ. ಪ್ರತಿಯೊಬ್ಬನು ಕೂಡ ತಾನು ಒಂದು ಪ್ರಾಣಿ ಅಂತ ತಿಳ್ಕೊಂಡೆ. ಪ್ರಾಣಿ ಅಂದ್ರೆ ಏನು? ಪ್ರಾಣವನ್ನು ಉಳ್ಳದ್ದು ಪ್ರಾಣಿ ಅಂತ. ಆಮೇಲೆ ತಾನೊಂದು ಚೇತನ ಅಂತ ತಿಳಿತಾನೆ. ತನ್ನ ಒಂದು ಕಟ್ಟಿಗೆ, ತನ್ನ ಒಂದು ಕಲ್ಲು ಬಂಡೆ ಅಂತಾನೆ ತಿಳಿತಾ ಇಲ್ಲ. ಎಲ್ಲರಿಗೂ ಕೂಡ ಅದು ಪ್ರಾಣಿ ಪಕ್ಷಿ ಎಷ್ಟೇ ಒಂದು ಸಣ್ಣ ಒಂದು ಕ್ರಿಮಿಕೀಟ ಯಾವುದೇ ಆದ್ರೂ ಕೂಡ ಅದಕ್ಕೆ ತಾನು ಒಂದು ಚೇತನ ವ್ಯಕ್ತಿ ಅಂತ ಒಂದು ಭಾವನೆ ಇರುತ್ತೆ ಖಂಡಿತ. ಹಾಗಾಗಿ ಜೀವತ್ವ ಆದ್ರೆ ಅದ್ರ ಜೊತೆಗೆ ಈ ಶರೀರಾದಿಗಳು ಕೂಡ ನನಗಿದೆ ಅಂತ ಒಂದು ಭ್ರಾಂತಿನೂ ಇರುತ್ತೆ. ಅದೇ ಭ್ರಾಂತಿ. ತಾನು ಚೈತನ್ಯ ಅನ್ನೋದ್ರಲ್ಲಿ ಭ್ರಾಂತಿ ಇಲ್ಲ, ಖಂಡಿತ ಅಂಶದಲ್ಲಿ ಭ್ರಾಂತಿ ಇಲ್ಲ. ಆದ್ರೆ ನಾನು ಇವುಗಳೆಲ್ಲ, ಈ ಶರೀರಾದಿಗಳೆಲ್ಲ ಕೂಡಿಕೊಂಡಿರೋ ಒಂದು ಚೈತನ್ಯ ಅಂತ ಇದೆಯಲ್ಲ, ಅದೇ ಭ್ರಾಂತಿಯಿಂದ ತೋರಿಸ್ತಾ ಇದ್ದಾರೆ. ಹಾಗೆ ಅದೇ ಜೀವತ್ವ ಅನ್ನೋದು. ಆಮೇಲೆ ನನಗೆ ಹುಟ್ಟು ಸಾವು ಅಂತ ಒಂದಿದೆ, ನನಗೆ ಸುಖ ದುಃಖ ಅಂತ ಅನುಭವಗಳೆಲ್ಲ ಇದೆ, ನನಗೆ ಕರ್ತೃತ್ವ ಭೋಕ್ತೃತ್ವ ಅದೆಲ್ಲ ಇದೆ ನನಗೆ ಅಂತ ಯಾರು ತಿಳ್ಕೊಂಡಿದಾನೋ ಅದೇ ಜೀವತ್ವ ಅನ್ನೋದಕ್ಕೆ ಅದೇ ಲಕ್ಷಣ. ಸೊ ಜೀವತ್ವ ಭ್ರಾಂತಿ ಏಷ ಏವಂ ಪ್ರತ್ಯಕ್ ಬೋಧೋಪಯೋಗತಃ ಜಲಪಾತ್ರಾರ್ಕ ಸಾಮ್ಯೇನ ಪ್ರವೇಶ ಇದು ಕಲ್ಪಿದೆ ಅಂತ ಒಂದು ಸ್ವರೂಪವನ್ನ ಇಲ್ಲಿ ಆ ಜಲಪಾತ್ರದಲ್ಲಿ ಸೂರ್ಯ ಅಂತ ಒಂದು ಸಾಮ್ಯ ಇದೆಯಲ್ಲ, ಆ ಸಾಮ್ಯದಿಂದ ಪ್ರವೇಶ ಅನ್ನೋದನ್ನ ನಾವು ಹೀಗೆ ತೋರಿಸ್ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಹೇಗೆ ಸೂರ್ಯ ಹೇಗೆ ಒಂದು ಜಲಪಾತ್ರದಲ್ಲಿ ಪ್ರವೇಶವಾಗಿ ಅಲ್ಲಿ ನಮ್ಗೆ ಉಪಲಬ್ಧವಾಗ್ತಾ ಇದೆಯೋ, ಅದರ ಪ್ರತಿಬಿಂಬ ರೂಪದಲ್ಲಿ ಉಪಲಬ್ಧವಾಗ್ತಾ ಇದೆಯೋ, ಅದೇ ರೀತಿಯಲ್ಲೇ ಈ ಅಖಂಡವಾಗಿರೋ ಈ ಆತ್ಮ ಅನ್ನೋದು ಅದು ಈ ಜಡವಾಗಿರೋ ಶರೀರದಲ್ಲಿ, ಅಂತಃಕರಣದಲ್ಲಿ ಅದು ಹೀಗೆ ನಮ್ಗೆ ಚಿದಾಭಾಸನಾಗಿ ನಮ್ಗೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿ, ಯಥಾ ಸೃಷ್ಟ್ಯಾದಯ ಕ್ಲುಪ್ತಾ ಪ್ರವೇಶೋಪಿ ತಥಾ ಈಕ್ಷತಾಂ ಯುಕ್ತ್ಯಾ ನೈವ ಉಪಪದ್ಯಂತೆ ಸೃಷ್ಟ್ಯಾದ್ಯ ಕಲ್ಪಿತಾ ತತಃ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಥಾ ಸೃಷ್ಟ್ಯಾದಯ ಕ್ಲುಪ್ತಾ ಅಂದ್ರೆ ಹೇಗೆ ಸೃಷ್ಟಿ ಮುಂತಾದವುಗಳೆಲ್ಲ ಕಲ್ಪಿತಗಳು, ಸೃಷ್ಟಿ ಪ್ರವೇಶ ಅನ್ನೋದೆಲ್ಲ ಕಲ್ಪಿತಗಳು, ಸೃಷ್ಟಿ ಮುಂತಾದವೆಲ್ಲ ಕಲ್ಪಿತಗಳು, ಅದೇ ತರ ಪ್ರವೇಶ ಅನ್ನೋದು ಕೂಡ ಅದು ಕಲ್ಪಿತ ಅಂತಾನೆ ತಿಳ್ಕೊ ಅದನ್ನ ಬಿಚ್ಚಿ ಹೇಳ್ತಾ ಇದ್ದಾರೆ. ನಿಜವಾಗಿ ಪ್ರವೇಶ ಆಗಿದೆ ಅಂತ ನಾವೇ ನೋಡಿದ್ವಿ. ಅಖಂಡವಾಗಿರೋ ಚೈತನ್ಯ ಹೇಗೆ ಪ್ರವೇಶ ಮಾಡ್ಕೊಳಕ್ಕಾಗುತ್ತೆ ಎಲ್ಲಾದ್ರೂ? ಆದ್ರೆ ಆಗುದಿಲ್ಲ. ಅದಕ್ಕಾಗಿ ಅದನ್ನ ಸಾಂಕೇತಿಕವಾಗಿ ನೋಷನಲ್ ಫಾರ್ಮ್ ಪ್ರವೇಶ ಅಂತ ಆಗಿದೆ ಅಂತ ನಾವು ಅದನ್ನ ಹಾಗೆ ತಿಳ್ಕೊ ನೀನು. ತಥಾ ಈಕ್ಷತಾ ಯುಕ್ತ್ಯಾ ನೈವ ಉಪಪದ್ಯಂತೆ ಸೃಷ್ಟ್ಯಾದ್ಯಾ ಕಲ್ಪಿತಾ ತತಃ. ಹಾಗಾಗಿ ಈ ಸೃಷ್ಟಿಯಾದಿಗಳೆಲ್ಲ ವಾಸ್ತವವಾಗಿ ಕಲ್ಪಿತಗಳೇ ಆಗಿರೋದು. ಅದು ಯುಕ್ತಿಯಿಂದ ನಮ್ಗೆ ಅದನ್ನ ನಾವು ಉಪಪತ್ತಿ ಮಾಡಕ್ ಆಗೋದೇ ಇಲ್ಲ ಅಂತ.
ಅದಕ್ಕೆ ನೋಡಿ, ಇವಾಗ ಸೃಷ್ಟಿ ಅಂತ ಹೇಳಿದ್ರೆ ಆರಂಭದಲ್ಲಿ ನಾವು ಒಬ್ಬ ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತೆಲ್ಲ ಹೇಳ್ತೀವಿ. ಆದ್ರೂ ಕೂಡ ಇನ್ನೂ ಸ್ವಲ್ಪ ವಿಚಾರ ಮಾಡ್ಕೊಂಡು ಹೋದ್ರೆ ಆ ವಿಚಾರವನ್ನೆಲ್ಲ ಆ ಉಪನಿಷತ್ತೇ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಋಗ್ವೇದದಲ್ಲಿರೋ ಈ ಕ್ರಿಯೇಷನ್ ಹಿಮ್ ಅಂತ ಒಂದು ಹೇಳ್ತಾರಲ್ಲ, ನಾಸದಾಸಿ ನೋಸದಾಸಿ ತದಾನಿಮ್ ಅಂತ, ಅಲ್ಲೆಲ್ಲ ತುಂಬಾ ಆಶ್ಚರ್ಯವಾಗಿರುತ್ತೆ ಅದನ್ನ ನೋಡಕ್ಕೇನೆ. ಭಗವತ್ಪಾದರು ಅದನ್ನ ಉದಾಹರಿಸಿದ್ದಾರೆ. ಹಾಗಾಗಿ ಇದು ನಿಜವಾಗ್ಲೂ ಆಗ್ಲೇ ಇಲ್ಲ ಅಂತಾನೆ ನಮ್ಗೆ ಕೊನೆಗೆ ತೀರ್ಮಾನ ಆಗುತ್ತೆ ಅದು. ಹಾಗಾಗಿ ಸೃಷ್ಟಿ ಅನ್ನೋದು ಒಂದು ಪರಿಕಲ್ಪನೆ ಅಂತಾನೆ ವೇದಾಂತ, ಅದ್ವೈತ ವೇದಾಂತ ಮುಖ್ಯವಾಗಿ ತುಂಬಾ ಚೆನ್ನಾಗಿ ಅದನ್ನ ಹೇಳ್ಬಿಡುತ್ತೆ. ಸೃಷ್ಟಿ ಆಗಿರೋದು ಅಂತ ಹೇಳ್ತಾ ಇದೆಯಲ್ಲ, ಅದು ಒಂದು ಕಲ್ಪನೆ ಮಾತ್ರ. ಆದ್ರೆ ಯಾತಿಗ ಕಲ್ಪನೆ ಮಾಡಿದ ಅಂತ ಹೇಳಿದ್ರೆ, ಆ ಸೃಷ್ಟಿಗೆ ಹಿನ್ನೆಲೆಯಲ್ಲಿರೋ ಚೈತನ್ಯ ಅಂತ ಒಂದಿದೆಯಲ್ಲ, ಅದನ್ನ ತೋರ್ಸ್ಕೊಡಕ್ಕಾಗಿ ಈ ತರ ಒಂದು ಅಧ್ಯಾರೋಪ ಅಷ್ಟೇನೆ. ಆದ್ರೆ ಅದರ ಅಪವಾದ ಅನ್ನೋದು ಖಂಡಿತ ಉಪನಿಷತ್ತೆ ಮಾಡುತ್ತೆ ಅಂತ. ಸೊ ಹೀಗೆ ಈ ಒಂದು ಸೃಷ್ಟಿ ಮತ್ತು ಪ್ರವೇಶ ಅಂದ್ರೆ ವ್ಯಾಕೃತ ಅವ್ಯಾಕೃತವಾದ್ದು ಹೇಗೆ ವ್ಯಾಕೃತವಾಯಿತು ಅನ್ನೋದು, ನಾಮರೂಪಗಳು ಅನ್ನೋದು, ಆಮೇಲೆ ಈ ಪ್ರವೇಶ ಅನ್ನೋದು ಹೇಗಾಯ್ತು ಅನ್ನೋದಕ್ಕೆಲ್ಲ ಉಪನಿಷತ್ತಲ್ಲಿ ಇರೋ ವಿಷಯವನ್ನ ಹಾಗೆ ಯುಕ್ತಿ ಸಮೇತ ಉದಾಹರಣೆಗಳ ಸಮೇತ ನೋಡಿ. ಬಾರ್ಬರ್ಸ್ ಬಾಕ್ಸ್ ಅನ್ನೋದೆಲ್ಲ ಉದಾಹರಣೆ ಕೊಟ್ಟಿದ್ದಾರೆ ಇವರು. ಕಟ್ಟಿಗೆಯಲ್ಲಿ ಬೆಂಕಿ ಅನ್ನೋದು, ಅಗ್ನಿ ಅನ್ನೋದು ಹೇಗೆ ವ್ಯಾಪಿಸಿರುತ್ತೆ ಅಂತ ಇಂಥ ಉದಾಹರಣೆಲ್ಲ ಕೊಟ್ಟು ಅವರಿಗೆ ನಮಗೆ ಈ ಚೈತನ್ಯ ಅನ್ನೋದು ನಮ್ಮ ಶರೀರದಲ್ಲಿ ಇದೆ ಅನ್ನೋದನ್ನ ತೋರಿಸ್ಕೊಟ್ರು. ಇವಾಗ ಇನ್ ಮುಂದೆ ವಿಚಾರ ಬರುತ್ತೆ, ಅದನ್ನೆಲ್ಲ ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ. ಇಲ್ಲಿಗೆ ನಿಲ್ಲಿಸಿರೋಣ ಈ ತರಗತಿನ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾವಿನಯ ಸಂಪನ್ನಂ ವೇದರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಓಂ ತತ್ಸತ್.